ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH. ವೀಕ್ಷಕರೇ, ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತಹ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇಡೀ ರಾಜ್ಯದ ಒತ್ತಾಸೆಯಾಗಿದೆ. ನಮ್ಮದು ಕೂಡ ಆರಂಭದ ದಿನದಿಂದ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಸೌಜನ್ಯ ಸಹೋದರಿಯ ವಿರುದ್ಧ ಯಾವ ದುಷ್ಟ ಮನಸ್ಸುಗಳು ಯಾವ ರೀತಿಯ ಕೃತ್ಯವನ್ನ ಎಸಗಿದ್ದಾರೋ ಅಂಥವರಿಗೆ 100ಕ್ಕೆ 100ರಷ್ಟು ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಮುಂಚೂಣಿಯಲ್ಲಿ ನಿಂತು ಧ್ವನಿ ಎತ್ತಿದವರು ನಾವು. ಆದರೆ ಇಲ್ಲಿ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಸೌಜನ್ಯ ಹೋರಾಟ ಅನ್ನುವಂಥದ್ದು ದಾರಿ ತಪ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಹೋರಾಟಗಾರರು ಅನೇಕ ರೀತಿಯ ಚರ್ಚೆಗಳನ್ನು ಮಾಡ್ತಾರೆ, ಅನೇಕ ರೀತಿಯ ಪ್ರಶ್ನೆಗಳನ್ನು ಎತ್ತಾರೆ. ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಯಾರು ಕೂಡ ಮುಂದೆ ಬರ್ತಾನೆ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದಂಥವರು ಯಾಕೆ ಈ ವಿಚಾರದಲ್ಲಿ ಮೌನ ವಹಿಸ್ತಾ ಇದ್ದಾರೆ? ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿತ್ತು ಮರು ತನಿಖೆ ಆಗಲಿ ಅಂತ. ಸರ್ಕಾರವು ಕೂಡ ಸುಪ್ರೀಂ ಕೋರ್ಟ್ ತನಿಖೆಗೆ ಹೋಗ್ಬೋದು. CBI ಕೂಡ ಸುಪ್ರೀಂ ಕೋರ್ಟ್ ತನಿಖೆ ಆಗಲಿ ಅಂತ ಹೇಳಿ ಅಪೀಲ್ ಹೋಗ್ಬೋದು. ಆದರೆ ಮುಖ್ಯವಾಗಿ, ಎಲ್ಲರಿಗಿಂತ ಮುಖ್ಯವಾಗಿ ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಮರು ತನಿಖೆ ಆಗಬೇಕು, ನಮಗೆ ನ್ಯಾಯ ಸಿಗಬೇಕು ಅಂತ. ಆದರೆ ಇದ್ಯಾವುದೂ ಕೂಡ ಆಗ್ತಾ ಇಲ್ಲ. ಇವರ ಉದ್ದೇಶ ಏನಾಗಿದೆ? ಧರ್ಮಸ್ಥಳ ಕ್ಷೇತ್ರದ ಅವಹೇಳನ ಮಾತ್ರವಾ, ಅಥವಾ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥ ನೈಜ ಉದ್ದೇಶವನ್ನು ಹೊಂದಿದ್ದಾರ? ಜಾಥಾಗಳನ್ನು ಮಾಡ್ತಾರೆ, ಹೋರಾಟಗಳನ್ನು ಮಾಡ್ತಾರೆ, ಕಂಡಲ್ಲಿ ಭಾಷಣ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ದಾಖಲೆ ಕೊಡಿ, ನ್ಯಾಯ 100ಕ್ಕೆ 100 ಸಿಗುತ್ತೆ. ನಾವು ಕೂಡ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತಹದ್ದನ್ನು ಬಯಸ್ತಾ ಇದ್ದೀವಿ. ಆದರೆ ಆಗ್ತಾ ಇಲ್ವೇ? ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ತಾ ಇಲ್ಲ? ಏನಾಗ್ತಾ ಇದೆ? ಕ್ಷೇತ್ರ ಅವಹೇಳನ ಮಾಡೋದು ಮಾತ್ರ ಇವರ ಉದ್ದೇಶವಾ? ಇವರಿಗೆ ಬುರುಡೆ ಬೇಕಾಗಿದೆ. ಆದರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಕಿಂಚಿತ್ ಕಾಳಜಿ, ವ್ಯವಧಾನ, ಉದ್ದೇಶ ಯಾವುದೂ ಇಲ್ವಾ? ಇದೇ ವಿಚಾರವಾಗಿ ನಾವಿವತ್ತು ಮಹಾಭಾರತ ಡಿಬೇಟ್ನಲ್ಲಿ ಮಾತಾಡ್ತಾ ಇದ್ದೀವಿ. ವಿಶೇಷ ಅತಿಥಿಗಳು ಈ ಡಿಬೇಟ್ಗೆ ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ರಣಧೀರ ಪಡೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಭೈರಪ್ಪ ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಭೈರಪ್ಪ ಹರೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬಿಜೆಪಿಯ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರು ಇದ್ದಾರೆ. ಅಶೋಕ್ ಗೌಡ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ವಕೀಲರಾಗಿರುವಂತಹ ಅಂಬಿಕಾ ಅವರಿದ್ದಾರೆ. ಅಂಬಿಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೇಶವ್ ಗೌಡ್ರು ಕೂಡ ಇದ್ದಾರೆ. ಕೇಶವ್ ಗೌಡ್ರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಗೌಡ್ರೆ, ನಮಸ್ಕಾರ. ನಮಸ್ಕಾರ. ಎಸ್, ಕಾರ್ಯಕ್ರಮದ ಆರಂಭದಲ್ಲಿ ನಾನು ಭೈರಪ್ಪ ಹರೀಶ್ ಅವರಿಂದಾನೇ ಆರಂಭ ಮಾಡ್ತೀನಿ. ಭೈರಪ್ಪ ಹರೀಶ್ ಅವರೇ, ನಾವು ಹೋರಾಟಗಾರರ ಮಾತುಗಳನ್ನು ಕೇಳಿದ್ದೇವೆ. ನಮ್ಮ ಹತ್ರ ಸಾಕ್ಷಿ ಇದೆ, ಇಲ್ಲಿ ಏನು ಸಮಸ್ಯೆ ಆಗಿದೆ. ನಿಜಕ್ಕೂ ಈ ಕೇಸಲ್ಲಿ ಭಾಗಿಯಾದಂಥವರು ರಾಜಾರೋಷವಾಗಿ ಹೊರಗಡೆ ಓಡಾಡ್ತಾ ಇದ್ದಾರೆ. ಸೌಜನ್ಯಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಒಬ್ಬ ಹೋರಾಟಗಾರನಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ವೇ? ಅದು ನಿಮ್ಗೆ ಅನ್ನಿಸ್ತಾ ಇಲ್ವಾ? ಇಲ್ಲ, ಈಗ ಹೋರಾಟಗಾರರು ಏನು ಮಾಡಬೇಕು ಅನ್ನೋದಕ್ಕಿಂತ ಸರ್ಕಾರ ಮಾಡಬೇಕಾಗಿರುವಂಥದ್ದು. ಸರ್ಕಾರಕ್ಕೆ ಒತ್ತಾಯಿಸಿ ಆಗಿದ್ರೆ ಸರ್ಕಾರ ಇಲ್ಲ, ನಾವು ಅವತ್ತಿಂದನೂ ಸರ್ಕಾರಕ್ಕೆ ಇದೇ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹೋಗಬೇಕಾದಂಥದ್ದು ಸರ್ಕಾರ, ಅಥವಾ CBIಗೆ ಮತ್ತೆ ಅಪೀಲ್ ಹೋಗಬೇಕಾದಂಥದ್ದು ಸರ್ಕಾರ, ಸೂಚಿಸಬೇಕಾದಂಥ ಸರ್ಕಾರ. ಈಗ ಇದೆಲ್ಲದಕ್ಕೂ ಸೌಜನ್ಯ ಅವ್ರ ತಾಯಿ ಹೋಗ್ಬೋದಲ್ವಾ? ಅವ್ರ ಜೊತೆ ಹೋರಾಟಗಾರ ಇದ್ದಾರಲ್ಲ. ಅಲ್ಲ, ಈಗ ಇದಕ್ಕೆ ಪೂರಕವಾಗಿ SIT ತನಿಖೆ ನಡೀತಾ ಇದೆಯಲ್ಲ. ಸೊ ಇದರಲ್ಲಿ SIT ತನಿಖೆಗೆ ಏನು ಸೌಜನ್ಯ ಕುಟುಂಬದವರು ಹೋಗಿ ಒಂದು ಕಂಪ್ಲೇಂಟನ್ನ, ದೂರನ್ನ ದಾಖಲಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ನಡೀತಾ ಇರ್ಬೋದು. SIT ಮೇಲೆ ನಂಬಿಕೆ ಇಡೋಣ. SIT ಏನಾದರೂ ಹೊರಗೆ ತರ್ಬೋದೇನೋ ಮತ್ತೆ ಪುನಃ. ಹಾಗಾಗಿ SIT ಕೈಯಲ್ಲಿದೆ. SIT ಕೈಯಲ್ಲಿರುವಾಗ ನಾವು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಮತ್ತೆ ಇನ್ನೊಂದು ಅಂತ ನಾವು ಮೇಲೆ ಒತ್ತಡ ಹಾಕೋದಕ್ಕಿಂತ SIT ಏನು ಮಾಡ್ತಾರೆ ಅಂತ ನೋಡಿಕೊಂಡು ನಂತರ ಅವರು ಮಾಡ್ಬೋದೇನೋ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು SIT ಸಮರ್ಥವಾಗಿದೆ, ಸರಿಯಾದ ರೀತಿಯಾದ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಸರಿಯಾದ ರೀತಿಯಾದ ಔಟ್ಪುಟ್ ಬರುತ್ತೆ ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದ್ದೀವಿ. ಕಾದ್ ನೋಡೋಣ. ಬಟ್ SIT ವಿಚಾರವಾಗಿ ಪುರಂದರ್ ಗೌಡರು ಹೈಕೋರ್ಟ್ಗೆ ಹೋಗಿದ್ದಾರಲ್ಲ, ಏನಂತ ಹೇಳಿ? ಇದೆ ಮರು ತನಿಖೆ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಈ ನಾವು ಎಲ್ಲಿ ಹೇಳ್ತೀವಿ, ದೂರುದಾರ ಎಲ್ಲಿ ಹೇಳ್ತೀವಿ ಅಲ್ಲಿ ಅಗಿಬೇಕು,
SIT ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. SIT ಮಾಡಿ ಅಂತ ಹೇಳೋರು ಹೋರಾಟಗಾರರೇ, ಮಾಡಿದ ಮೇಲೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಹೇಗೆ? ಇಲ್ಲ ನಂಬಿಕೆ ಇಲ್ಲ ಅಂತಲ್ಲ. SIT ಅವರು ಬಹುಶಃ ಅವ್ರ SIT ಏನು ತನಿಖೆಯನ್ನು ನಡೀತಾ ಇದೆ, ರಾಜಕೀಯ ಹಸ್ತಕ್ಷೇಪ ಮಾಡಬಾರ್ದು ಅನ್ನುವಂಥದ್ದು ಅವ್ರ ವಾದ ಇರ್ಬೋದೇನೋ. ನಮ್ದು ಕೂಡ ಅದೇ ವಾದ ಇದೆ. SIT ತನಿಖೆಗೆ ರಾಜಕೀಯ ಹಸ್ತಕ್ಷೇಪ ಮಾಡಬಾರ್ದು. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ರಾಜಕೀಯ ಪಕ್ಷಗಳಿರಲಿ ಹಸ್ತಕ್ಷೇಪ ಮಾಡಬಾರ್ದು. SITಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡಬೇಕು. ಸೊ ಆಗ ಮಾತ್ರ ಈ ಪ್ರಕರಣ ರಾಜಕೀಯ ಹಸ್ತಕ್ಷೇಪ ಯಾರಿಂದ ಆಗ್ತಾ ಇದೆ ಆಗಬಾರ್ದು. ಅದು ಆಗಬಾರ್ದು ಅಂತಾನೆ ಅವ್ರು ಹೋಗಿರೋದು ಅಂತ ಅನ್ಸುತ್ತೆ. ಯಾರು ಹೈಕೋರ್ಟ್ಗೆ ಏನು ಹೋಗಿದ್ದಾರೆ ಅವ್ರು ಹೋಗಿರುವಂಥದ್ದು ಇದೇ ಉದ್ದೇಶಕ್ಕೆ ಅಂತ ಅನ್ಸುತ್ತೆ. ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು, ಇಲ್ಲಿ ತೋಡಬಾರ್ದು. ನೋಡಿ, SIT ಕೇವಲ ಮೂಳೆಗಳನ್ನು ಅಗಿಯುವಂಥ ಸಂಸ್ಥೆ ಅಲ್ಲ. ಅದಕ್ಕೆ ಪೂರಕವಾಗಿ ಏನೇನಾಗಿದೆ, ಏನೇನಿಲ್ಲ, ಯಾವ್ಯಾವ ರೀತಿ ಅಚಾತುರ್ಯತೆ ನಡೆದಿದೆ ಅದನ್ನೆಲ್ಲ ಹೊರಗೆ ತರುವಂತ ಒಂದು ಸಂಸ್ಥೆ ಆಗಿದೆ. ಹಸ್ತಕ್ಷೇಪ ಅಲ್ಲ ಹರೀಶ್ ಗೌಡ್ರೆ, ಈಗ ತಾವು ಗುರುತಿಸಿದ ಕಡೆ ಅಗಿಯೋದಕ್ಕೆ ನಿರ್ದೇಶನ ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿರೋದವರು. ದೂರುದಾರರು ಎಲ್ಲಿ ಜಾಗ ತೋರಿಸ್ತಾರೋ ಅಲ್ಲಿ ಅಗಿಬೇಕು, ಆದ್ರೆ SIT ಅದನ್ನ ಮಾಡ್ತಾ ಇಲ್ಲ ಅನ್ನುವಂತ ಅವರ ಅರ್ಜಿ ಅದು ಅಲ್ಲ. ಈಗ ನೋಡಿ, ಏನು ಈಗ ಈತ ಏನು ಚಿನ್ನಯ್ಯ ಅನ್ನುವಂಥವ್ರು ಒಂದು ಕೆಲವು ಕಡೆ ತೋರಿಸಿದ್ರು. ಇದಕ್ಕಿದ್ದಂಗೆ ಆತ ಇಲ್ಲ ಬೇರೆ ರೀತಿಯಾಗಿ ಟರ್ನ್ ಆದ ಅಂತ ಹೇಳಿ ಮೇಲ್ನೋಟಕ್ಕೆ ಬೇರೆಯವ್ರು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈಗ ಬುರುಡೆ ಎಲ್ಲಿ ಸಿಕ್ತು ಅಂತ ಹೇಳಿ SITಗೆ ಗೊತ್ತಾಗಿದೆ. ಬುರುಡೆ ಯಾರು ತಗೊಂಬಂದ್ರು ಅಂತ ಗೊತ್ತಾಗಿದೆ. ಎಲ್ಲೋ ಲ್ಯಾಬಲ್ಲಿ ಇತ್ತು ಅಂತ ಹೇಳಿ ಕತೆ ಎಲ್ಲ ಕಟ್ತಾರೆ, ಅದೆಲ್ಲ ಕತೆ ಸುಳ್ಳು ಅಂತಾನು ಗೊತ್ತಾಗಿದೆ. ಈಗ ಚಿನ್ನಯ್ಯ ತೋರಿಸದೇ ಇರುವಂಥ ಜಾಗಗಳನ್ನು ಇವತ್ತು ಇನ್ನು ಸೌಜನ್ಯ ಕುಟುಂಬದವ್ರು ಯಾರು ತೋರಿಸ್ತಾ ಇದ್ದಾರಲ್ಲ ಅಲ್ಲಿ ಅಗಿರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೈಕೋರ್ಟ್ಗೆ ಹೋಗಿರ್ಬೋದು. ಅದಕ್ಕೇನಾದರೂ ಹೈಕೋರ್ಟನ್ನು ಪುರಸ್ಕಾರವನ್ನು ಮಾಡಿ ಅವ್ರಿಗೇನಾದರೂ ಇಲ್ಲ ಅಗಿರಿಯಲ್ಲಿ ಅಂತ ಹೇಳಿದ್ರೆ ಅಗಿಲಿ, ಅಲ್ಲೇನಾದರೂ ಆ ಶವಗಳು ಸಿಕ್ಕಿದ್ರೆ ಸಿಗಲಿ ಅನ್ನುವಂಥದ್ದು. ಈಗ ಹೈಕೋರ್ಟ್ಗೆ ಹೋಗ್ತಾರೆ ಅಂತಂದ್ರೆ ಅದರ ಅರ್ಥ ಏನು? ನಿಮಗೆ ಸುಪ್ರೀಂ ಕೋರ್ಟ್ನ ಈ SITಯ ತನಿಖೆಯ ಬಗ್ಗೆಯೂ ಕೂಡ ನಂಬಿಕೆ ಇಲ್ಲ ಅಂತ ಪ್ರಶ್ನೆ ಅಲ್ಲ ಅದು. ಮತ್ತಿನ್ನೇನು ನೋಡಿ, SIT ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ. SIT ತನಿಖೆಯನ್ನ ಪಾರದರ್ಶಕತೆಯಿಂದ ಅಂದ್ರೆ ನೋಡಿ, ರಾಜ್ಯ ಸರ್ಕಾರದ ಹಣತಿಯಲ್ಲಿ ನಡೆಯೋದಕ್ಕೂ ಸುಪ್ರೀಂ ಕೋರ್ಟ್ ಹಣತಿಯಲ್ಲಿ ನಡೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಇವರ ಉದ್ದೇಶ ಏನಿದೆ, ಏನೋ ಕೋರ್ಟಿನ ಹಣತಿಯಲ್ಲಿ ನಡೀಲಿ ಅನ್ನುವಂಥದ್ದಿದೆ. ಆ ಥರದ್ದೇನಾದರೂ ಆದರೆ ನಾವೆಲ್ಲ ಸ್ವಾಗತ ಮಾಡೋಣ. ಕೋರ್ಟ್ ಹಣತಿಯಲ್ಲಿ ನಡೆಯೋದಾದರೆ ಇನ್ನೂ ಒಂದಷ್ಟು ಪಾರದರ್ಶಕತೆಯಿಂದ ಏನು ಚುರುಕಾಗಿ SIT ತನಿಖೆ ನಡೆಯುತ್ತೆ, ಅದನ್ನು ಸ್ವಾಗತ ಮಾಡೋಣ. ಆ ಥರದ್ದೇನಾದರೂ ಅವ್ರು ಕೋರ್ಟ್ಗೆ ಹೋಗಿದ್ರೆ ನಾವೆಲ್ಲ ಸ್ವಾಗತ ಮಾಡೋಣ, ನೋಡೋಣ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅಂತ. ಓಕೆ, ಅಶೋಕ್ ಗೌಡ್ರೆ, ನಿಮಗೇನು ಅನ್ಸುತ್ತೆ? ಸೌಜನ್ಯ ಹೋರಾಟವನ್ನ ಇಟ್ಕೊಂಡು ಕೆಲವರು ಬೇಳೆ ಬೇಯಿಸ್ಕೋತಾ ಇದ್ದಾರಾ? ಅವ್ರಿಗೆ ನಿಜಕ್ಕೂ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶ ಇಲ್ವಾ? ಖಂಡಿತವಾಗ್ಲೂ ಸತ್ಯ. ಯಾಕೆ ಅಂತ ಹೇಳಿದ್ರೆ BJP ಆದಿಯಾಗಿ ನಾವೆಲ್ಲರೂ ಸಹ ಹೇಳ್ತಾ ಇದ್ದೀವಿ, ಆ ಸೌಜನ್ಯ ಅನ್ನತಕ್ಕಂಥ ಹೆಣ್ಮಗಳಿಗೆ ಅನ್ಯಾಯ ಆಗಿರತಕ್ಕಂಥದ್ದು ಸತ್ಯ. ಆ ಸತ್ಯತೆಯನ್ನು ಮುಂದಿಟ್ಕೊಂಡು ಎಷ್ಟು ವರ್ಷಗಳಿಂದ ಈ ಹೋರಾಟಗಾರರು ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಈಗಾಗಲೇ ಹೈಕೋರ್ಟ್ನ ತೀರ್ಪು ಬಂದು 2 ವರ್ಷ ಆಯಿತು. 2 ವರ್ಷದೊಳಗಡೆ ನೀವು ಕ್ಲಿಯರ್ ಕಟ್ಟಾಗಿ ಹೈಕೋರ್ಟ್ ಹೇಳುತ್ತೆ ನೀವು ಬೇಕಾದ್ರೆ ಮೇಲ್ಮನವಿ ಸಲ್ಲಿಸ್ಬೋದು ಅಂತ ಹೇಳಿ. ಆದರೆ ಯಾರೂ ಸಹ ಈ ಹೋರಾಟಗಾರರು ಇಷ್ಟೆಲ್ಲ ಜನ ಬರ್ತಾರೆ, ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಾರೆ. ಅಲ್ಲಿ ಕಡೆ ಪಕ್ಷ ನಾವು BJP ಅವರು ಹೇಳ್ಬಿಟ್ವಿ, ಆ ಕೋರ್ಟಿನ ಖರ್ಚುಗಳೇನಿದೆ ನಾವೇ ನೋಡ್ಕೊಂಡ್ಬಿಡ್ತೀವಿ, ದಯವಿಟ್ಟು ಸಹ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ವಿ. ಬೇಡ, ನಮ್ಮ ಹತ್ರ ಸಹಾಯ ತೊಗೊಳಕ್ಕೆ ಇಷ್ಟ ಇಲ್ವಾ, ನೋ ಪ್ರಾಬ್ಲಮ್. ಅನೇಕ ಜನ ದಾನಿಗಳು BJP ಅಂತಲ್ಲ, ಅಶೋಕ್ ಅಂತ ನಾನು ಅಥವಾ ಇನ್ಯಾರೋ ಇಂಡಿವಿಜುವಲ್ ಆಗಿ ಸಹ ದಾನ ಕೊಡಲಿಕ್ಕೆ ರೆಡಿ ಇದ್ದಾರೆ. ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು, ಆ ತಾಯಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ. ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಹೆಂಗ್ ನ್ಯಾಯ ಸಿಗ್ತದೆ? ಈಗ ಪಾಪ ಹರೀಶ್ ಅವರು ಹೇಳ್ತಾ ಇದ್ರು SITಗೆ ಒಂದು ನಿಮಿಷ, ಸಾರಿ, ಸ್ವಲ್ಪ ಏನೋ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ. SITಗೆ ಸ್ಕೋಪ್ ಇದೆ ಅಂತ ಹೇಳಿ. SITಗೆ ನಿಜವಾಗ್ಲೂ ಸಹ ಸ್ಕೋಪ್ ಇದೆಯಾ? ಆದೇಶ ಹೊರಡಿಸಿದ್ದು ಮುಖ್ಯಮಂತ್ರಿಗಳು ಏನಂತ ಹೇಳ್ತಾರೆ, 20 ವರ್ಷದಲ್ಲಿ ಯಾವ ರೀತಿ ಅಸಹಜ ಸಾವುಗಳಾಗಿತ್ತು ಆ ಅಸಹಜ ಸಾವುಗಳಿಗೆ ನೀವು ತನಿಖೆ ಮಾಡಿ ಅಂತ SITಗೆ ಕೊಡುತ್ತೆ. ಅದರಲ್ಲಿ ಸೌಜನ್ಯ ಪ್ರಕರಣ ಏನಿದೆ ತುಂಬ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥದ್ದು, ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದಾಗ. ಉದಾಹರಣೆಗೆ ಆವತ್ತಿನ ಸೌಜನ್ಯ ತೀರಿ ಹೋದಂತಹ ದಿನ, ತದನಂತರದಲ್ಲಾದಂಥ ಘಟನಾವಳಿಗಳು, ಅದಾದಮೇಲೆ ಆಗಿರ್ತಕ್ಕಂತಹ ಯಾರ್ಯಾರ್ದು ಬ್ರೈನ್ ಮ್ಯಾಪ್ ಆಗಿದೆ ಅಂದರೆ ಯಾರ್ಯಾರ್ದು ಇದೆಲ್ಲ ಆಗಿದೆ ಕೋರ್ಟಲ್ಲಿ, ಇದೆಲ್ಲವೂ ಸಹ ಇಟ್ಕೊಂಡ್ರೆ ನಿಮಗೆ ಸೌಜನ್ಯ ಪ್ರಕರಣನೇ ಒಂದು ದೊಡ್ಡ SIT ರಚನೆ ಆಗ್ತಕ್ಕಂಥ ಪ್ರಕರಣ. ಈ SITಗೆ ಅಂದರೆ ಏನು ವಿಶೇಷವಾದಂಥ ತಂಡ ಆಗಿದೆ, ಆ ತಂಡದಲ್ಲಿ ಇರ್ತಕ್ಕಂಥವರು ಎಷ್ಟು ಪ್ರಕರಣಗಳನ್ನು ನೋಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಸೌಜನ್ಯ ಸಾವಿನ ಪ್ರಕರಣ ಏನಿದೆ,
ಸೌಜನ್ಯ ಸಾವಿನ ಪ್ರಕರಣಕ್ಕೆ 3 ಹಿರಿಯ ಅಧಿಕಾರಿಗಳನ್ನ ನೇಮಿಸಿ ಅದ್ರ ಕೆಳಗಡೆ ಒಂದು 5 ಇನ್ಸ್ಪೆಕ್ಟರ್ ಲೆವೆಲ್ ಅವ್ರನ್ನ ನೇಮಿಸಿ ಇನ್ನೊಂದು 10 ಜನ ಪಿ ಸಿಗಳನ್ನ ನೇಮಿಸಿದ್ರು ಸಹ ಸಾಲೋದಿಲ್ಲ. ಅಷ್ಟು ದೊಡ್ಡ ಪ್ರಕರಣ ಅಥವಾ ಅಷ್ಟು ಕಾಂಪ್ಲಿಕೇಟೆಡ್, ದೊಡ್ಡ ಪ್ರಕರಣ ಅನ್ನೋದಕ್ಕಿಂತ ಕಾಂಪ್ಲಿಕೇಟೆಡ್ ಪ್ರಕರಣ. ಈ ಕಾಂಪ್ಲಿಕೇಟೆಡ್ ಪ್ರಕರಣಕ್ಕೆ ಈ SIT ಅವರು ಅಕಸ್ಮಾತ್ ಏನಾದರೂ ಹೊರಟ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಹಳ್ಳ ಹಿಡಿಯುತ್ತೆ, ಈ ಕೇಸು ಹಳ್ಳ ಹಿಡಿಯುತ್ತೆ. ಅದರಿಂದಾಗಿ ನಾನು ಇವತ್ತು ಆ ತಾಯಿಗೆ ಅಂದರೆ ಕುಸುಮಾ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ತಮ್ಮ ಮಾಧ್ಯಮದ ಮೂಲಕ, ಜೊತೆಗೆ ಎಲ್ಲ ಹೋರಾಟಗಾರರು ಇನ್ಕ್ಲೂಡಿಂಗ್ ತಿಮ್ಮರೋಡಿ ಹಿಡ್ಕೊಂಡು, ಗಿರೀಶ್ ಮಟ್ಟಣ್ಣನವ್ರು ಹಿಡ್ಕೊಂಡು, ಹರೀಶ್ ಭೈರಪ್ಪನವ್ರನ್ನ ಹಿಡ್ಕೊಂಡು ಎಲ್ಲ ಹೋರಾಟಗಾರರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ದಯವಿಟ್ಟು ಸಹ ಯಾರು KV ಧನಂಜಯ್ ಲಾಯರ್ಗೆ ಹೇಳ್ತಾ ಇದ್ದೀನಿ, ಅಥವಾ ಇನ್ಯಾರೋ ಒಬ್ಬರು ದ್ವಾರಕಾನಾಥ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಹ ನೀವು ಕದನ ತಟ್ಟಬೇಕಾಗಿರೋದು ಇವತ್ತು ಸುಪ್ರೀಂ ಕೋರ್ಟ್ದು. ಅಕಸ್ಮಾತ್ ಅದರಲ್ಲಿ ಏನಾದರೂ ಖರ್ಚು ವೆಚ್ಚಗಳ ವಿಚಾರ ಇದ್ರೆ ದಯವಿಟ್ಟು ಸಹ ಒಂದು BJPಗೆ ಮನವಿ ಮಾಡಿ, ಇಲ್ಲ ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನಾವೆಲ್ಲ ಸಹ ಡೊನೇಟ್ ಮಾಡ್ತೀವಿ, ದಯವಿಟ್ಟು ಬನ್ನಿ, ದಯವಿಟ್ಟು ಸುಪ್ರೀಂ ಕೋರ್ಟ್ ಬೇಡ ಅಂತ ಅರ್ಥನಾ? ನಾನು ಹೇಳ್ತಿಲ್ಲ. SITಗೆ ಇಲ್ಲ, ನೋಡಿ ಅಲ್ಲೇ ಕನ್ಫ್ಯೂಷನ್. SIT ವ್ಯಾಪ್ತಿ ಏನಿದೆ ಮುಖ್ಯಮಂತ್ರಿಗಳು ಡಿಫೈನ್ ಮಾಡಿದ್ದು 20 ವರ್ಷಗಳ ಪ್ರಕರಣಗಳು ಅಂದ್ರೆ ಅದೇ ಒಂದು ಸಪರೇಟ್ ವಿಚಾರ ಆಗ್ಬಿಡುತ್ತೆ. ನೀವೇನು ಹೇಳ್ತಿದ್ದೀರಾ ಗೊತ್ತಾ, ಫಿಸಿಕ್ಸಲ್ಲಿ ಕ್ವಾಂಟಮ್ ಫಿಸಿಕ್ಸು ಮತ್ತು ಮಾಡರ್ನ್ ಫಿಸಿಕ್ಸ್ನ ಜೊತೆಯಲ್ಲಿ ಓದಬೇಕು ಅನ್ನತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಾ. ಅಂದರೆ SIT ನಾನು ಹೇಳೋದೇನೆಂದರೆ ಮಾಡರ್ನ್ ಫಿಸಿಕ್ಸ್ ಪಾಠ ಮಾಡೋರ ಸಪ್ರೇಟ್ ಬಿಟ್ಬಿಡಿ, ಕ್ವಾಂಟಮ್ ಫಿಸಿಕ್ಸ್ ಪಾಠ ಮಾಡೋರು ಸಪ್ರೇಟ್ ಬಿಟ್ಬಿಡಿ. ನೀವೆಲ್ಲ ಇನ್ನೊಂದು ಆಗ್ರಹ ಮಾಡಿ, ಮುಖ್ಯಮಂತ್ರಿಗಳು ಇನ್ನೊಂದು ಆಗ್ರಹ, ಸೌಜನ್ಯ ಪ್ರಕರಣಕ್ಕೆ ಸಪ್ರೇಟ್ SIT ರಚನೆ ಮಾಡಿ ಅಂತ ಆಗ್ರಹ ಮಾಡಿ. ಇದರಲ್ಲೇನೆ ತನಿಖೆಗೆ ಸೇರಿಸ್ಕೊಂಡ್ರು ಆಯ್ತು. ಇಲ್ಲ ಇಲ್ಲ ಇಲ್ಲ, ನಾನು ದಯವಿಟ್ಟು ಸಹ ಅರ್ಥ ಮಾಡ್ಕೊಳ್ಳಿ, ಇರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಜನ SITನಲ್ಲಿ, ಅವ್ರು ಮಾಡ್ತಿರ್ತಕ್ಕಂಥದ್ದು ಏನು, ಆದೇಶ ಏನು ಕೊಟ್ಟರು ಮುಖ್ಯಮಂತ್ರಿಗಳು, ದಯವಿಟ್ಟು ಸಹ ಆದೇಶನ ಓದ್ಕೊಳ್ಳಿ. ಆದೇಶದಲ್ಲಿ ಎಲ್ಲೂ ಸಹ ಸೌಜನ್ಯ ಪ್ರಕರಣ ಕಾಂಪ್ಲಿಕೇಟೆಡ್ ಆಗ್ಬಿಟ್ಟಿದೆ. ಸೌಜನ್ಯ ಪ್ರಕರಣ ಡೈರೆಕ್ಟ್ ಇಲ್ಲ, ಯಾವುದೋ ಒಂದು ಹೆಣ್ಮಗಳು ಸಾತ್ತಿದ್ದಾಳೆ ಅಥವಾ ಆ ರೀತಿ ಇಲ್ಲ. ಈಗಾಗಲೇ ಆ ಹೆಣ್ಮಗಳಿಗೆ ಆದಂತಹ ಅನ್ಯಾಯಕ್ಕೆ ಅದ್ರ ಜೊತೆಗೆ ಬಂದಿರತಕ್ಕಂಥ ತನಿಖಾ ವರದಿಗಳು, ಒಂದು ಲೋಕಲ್ ಪೊಲೀಸರು ಕೊಟ್ಟರು, ಮತ್ತು CID ಕೊಟ್ಟರು, ಮತ್ತು CBI ಕೊಟ್ಟರು. ಇಷ್ಟೆಲ್ಲ ಆದರೂ ಸಹ ಅಲ್ಲಿ ಇನ್ನೂ ಗೂಢಮಯವಾಗಿರ್ತಕ್ಕಂಥ ಯಾವುದೋ ಒಂದು ಅನಾಮಿಕ ಸಾವಿಗೆ ಇಂಡೈರೆಕ್ಟ್ ಆಗಿ ಈ ಪ್ರಕರಣ ಲಿಂಕ್ ಏನಾದ್ರೂ ಇದ್ರೆ ಖಂಡಿತವಾಗೂ ಪ್ರಕರಣನ ತನಿಖೆ ಮಾಡಲೇಬೇಕಾಗುತ್ತೆ. ಅಂದ್ರೆ ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಒತ್ತಾಯ ಮಾಡೋದು ಹೇಗೆ ಅನ್ಸುತ್ತೆ? ನಾನೇನ್ ಹೇಳ್ತೀನಿ, SIT ತನಿಖೆ ಬೇಡ ಅನ್ನೋ ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟೆ. SIT ಬೇಡ ಅಂತಲ್ಲ ಸರ್, ಸೌಜನ್ಯ ನ್ಯಾಯ ಬೇಕು ಅಂತ ಹೇಳ್ತೀರಿ, ಸೌಜನ್ಯ ನ್ಯಾಯ ಸಿಗಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲ, ತನಿಖೆ ಮಾಡಿದ್ರೆ ಸಿಗೋದಿಲ್ವೇ? ಮತ್ತೆ ನ್ಯಾಯ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಸಿದ್ದರಾಮಯ್ಯನವರು ಸೌಜನ್ಯ ಪ್ರಕರಣನು ಸೇರಿಸ್ಕೊಂಡಂತ ಆದೇಶ ಕೊಟ್ಟಿಲ್ಲ. ವಾದ ಮಾಡೋಣ, ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಸೌಜನ್ಯ ನ್ಯಾಯ ಸಿಗಬಾರ್ದಾ? ನೀವೇ ಡೈವರ್ಟ್ ಮಾಡ್ತಾ ಇದೀರಿ, ನಾನು ಹಾಗೆ ಹೇಳ್ತಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ಯಾಕೆ ವಾದ ನಿಮ್ಮದು? SIT ತನಿಖೆ ಬೇಡವಾ? SIT ತನಿಖೆ ಬೇಡವಾ? ಯಾಕೆ ಹೋಗ್ಬಾರ್ದು? SIT ತನಿಖೆ ಸೌಜನ್ಯ ಪ್ರಕರಣ ಮಾತಾಡ್ತಾ ಇಲ್ಲ, SIT ತನಿಖೆಗೆ ನಾನು ಮಾತಾಡ್ತಾ ಇಲ್ಲ ಸರ್. ಯಾಕೆ ಹೋಗ್ಬಾರ್ದು? ಸೌಜನ್ಯ ಪ್ರಕರಣದಲ್ಲಿ ನೋಡಿ, ಸೌಜನ್ಯ ಪ್ರಕರಣದಲ್ಲಿ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಸೌಜನ್ಯ ಪ್ರಕರಣದ ವಿಚಾರದಲ್ಲಿ ನ್ಯಾಯ ಸಿಗಬೇಕಾ ಬೇಡವಾ? 100% ಸಿಗಬೇಕು. ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ಬಾರ್ದು? ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತ ನೀವ್ ಯಾಕೆ ಒತ್ತಾಯ ಮಾಡಬೇಕು? ಅದು ಅವ್ರ ಮನೆಯವರು ಅಲ್ಲ ಸರ್, ಯಾಕೆ ಹೋಗ್ಬಾರ್ದು? ಅಲ್ಲ, ಅವ್ರ ಮನೆಯವರೀಗ ಏನ್ ಮಾಡ್ತಾ ಇದ್ದಾರೆ? ನನ್ನ ಪ್ರೆಷರ್ ಅಲ್ಲ, ಒತ್ತಾಯ ಅಲ್ಲ. SIT ಮೇಲೆ ಡಿಪೆಂಡ್ ಆಗಿದ್ದಾರೆ. SIT ಮೇಲೆ ಡಿಪೆಂಡ್ ಆಗಿದ್ದಾರೆ. SIT ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. SIT ಅವರು ಬುರುಡೆ ತನಿಖೆ ಮಾಡ್ತಿದ್ದಾರೆ ಈಗ. ಅಲ್ಲ, ಅವ್ರಿಗೆ ನಿಮಗೆ ಬುರುಡೆ ಬೇಕಾ ಸೌಜನ್ಯ ಬೇಕಾ? ನೋಡಿ, ನೀವೀಗ ಸೌಜನ್ಯ ಪ್ರಕರಣನೂ ಕೂಡ SIT ತನಿಖೆ ಮಾಡಿದ್ರೆ ಸಮಸ್ಯೆ ಏನು ಅಂತ ನಾನು ಇನ್ನೂ ಒಂದು ಟೆಕ್ನಿಕಲ್ ಆಗಿ ಹೇಳ್ಬಿಡ್ತೀನಿ ಶ್ರೀಪಾದ್ ಅವರೇ. ಏನಂತ ಹೇಳಿದ್ರೆ ನೋಡಿ, ಇದೇ ಮಾಧ್ಯಮದಲ್ಲೇ ಕುತ್ಕೊಂಡು ಅವತ್ತು ಪಾಪ ದಿನೇಶ್ ಅವ್ರು ಬಂದಿದ್ರು, ದಿನೇಶ್ ಗಾಣಿಗ ಅವ್ರು ಬಂದಿದ್ರು. ಆವತ್ತು ಏನು ಹೇಳ್ತಿದ್ರು ಅವರು ಅಂದರೆ, ನೋಡಿ ಇಲ್ಲಿ 269 ಸಾವುಗಳಾಗಿವೆ. ಅಸಹಜ ಸಾವುಗಳಲ್ಲಿ 62 ಅನಾಮಿಕ ಶವಗಳು ಪತ್ತೆಯಾಗಿತ್ತು. ಈ ವ್ಯಾಪ್ತಿ ಏನಿದೆ SITದು 62 ಅಥವಾ ಸೌಜನ್ಯ ಪ್ರಕರಣನ. ಯಾಕೆ ಅಂತ ಹೇಳಿದ್ರೆ 62 ಪ್ರಕರಣಗಳನ್ನ ಅವ್ರು ಹುಡುಕಕ್ಕೆ ಹೋದ್ರೆ ಸೌಜನ್ಯಕ್ಕೆ ನ್ಯಾಯ ದೊರಕೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ 62 ಪ್ರಕರಣನೇ ದೊಡ್ಡ ಕಾಂಪ್ಲಿಕೇಟೆಡ್, ಜೊತೆಗೆ ಸೌಜನ್ಯನೇ ಇನ್ನೊಂದು ದೊಡ್ಡ ಕಾಂಪ್ಲಿಕೇಟೆಡ್. ನೀವು ಮಾಡರ್ನ್ ಫಿಸಿಕ್ಸ್ ನ ಕ್ವಾಂಟಮ್ ಫಿಸಿಕ್ಸ್ ನ ಕಂಪೇರ್ ಮಾಡ್ದಂಗಿದೆ. ಇದು ಖಂಡಿತವಾಗ್ಲೂ ಸಪರೇಟ್ ಮಾಡಿ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗ್ತಾ ಇದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋ ವಿಚಾರದಲ್ಲಿ ಎಲ್ಲರೂ ಮುಂಚೂಣಿಯಲ್ಲಿದ್ದೀವಿ. ದೇಣಿಗೆ ಸಂಗ್ರಹ ಮಾಡೋಣ, ನೀವು 1 ಹೆಜ್ಜೆ ಹೋದ್ರೆ 10 ಹೆಜ್ಜೆ ನಾವು ಹೋಗ್ತೀವಿ,
ನಾವು ಬೆಂಬಲಕ್ಕೆ ನಿಲ್ತೀವಿ, ಕಾರಣ ನಾವು ಕೂಡ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳುವಂತವರೇ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೋ ಬೋಲ್ಡ್ ಡಿಸಿಷನ್ ತಗೊಳ್ತಾನೆ ಇಲ್ಲಪ್ಪ. ಇವನ್ ನಮ್ಮ ಹರೀಶ್ ಅವರು ಮಾತಾಡ್ತಾ ಇದ್ರು ಇಲ್ಲೇ ಹೀಗೆ ಕುತ್ಕೊಂಡು, ಸುಪ್ರೀಂ ಕೋರ್ಟ್ ನ ವಿಚಾರಕ್ಕೆ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂತ ಅನ್ಸುತ್ತೆ, ಯಾಕೋ ಗೊತ್ತಿಲ್ಲ. ನಾವಿವತ್ತು PIL ಒಂದು ಹಾಕಿದ್ದಾರೆ, ಸೌಜನ್ಯನ್ ಮಾವ PIL ಹಾಕಿದ್ದಾರೆ. PIL ಅಲ್ಲಿ ಅವರು ಪ್ರೇಯರ್ ಏನ್ ಇಟ್ಟಿದ್ದಾರೆ ಅಂದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಅಥವಾ ರಿಜಿಸ್ಟ್ರಾರ್ ಇದು ನೇತೃತ್ವದಲ್ಲಿ ಈಗ ಯಾವ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ನಡಿಬೇಕು. ಒಂದು ಪೀರಿಯಾಡಿಕಲ್ ಆಗಿ ಹೈಕೋರ್ಟಿಗೆ ರಿಪೋರ್ಟ್ ಕೊಡ್ಬೇಕು SIT ಅಂತ ಹೇಳಿ, ಅದ್ರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ಇದು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಅಷ್ಟೇ. ಅಲ್ಟಿಮೇಟ್ಲಿ ಈಗ ಇನ್ನೂ ಏನಾಗಿದೆ ಅಂದ್ರೆ, ಈಗ ನೀವು ಬುರ್ಡೆ ಅಂತಿರ್ತೀರಾ, ಅದ್ರಲ್ಲಿ ಚಿನ್ನಯ್ಯ ತೋರಿಸ್ಲಿಲ್ಲ ಅಂತ ಆದ್ರೂ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರು ನಾನೇ ಅದೇ ಸ್ಪಾಟ್ ಅಲ್ಲಿ 70 ಹೂತಿದ್ದೀನಿ ಅಂದಿದ್ದಾರೆ. ನಮ್ಮ ಮಾಜಿ ಅಧ್ಯಕ್ಷರಲ್ಲೇ ಕೂತಿದ್ದಾರೆ, ಅವರೇ ಹೇಳಿದ್ದಾರೆ 254 ನಾನು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ನಡಿಬೇಕಲ್ವಾ? ಜಾಗದಲ್ಲಿ ಉತ್ಖನನ ಮಾಡಿದಾಗ ಒಂದೇ ಒಂದು ಸಹ ಅಸ್ಥಿ ಪಂಜರ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಒಂದು ಕಡೆ 25 ಬೋನ್ ಸಿಕ್ತು, ಒಂದು ಮನುಷ್ಯನಲ್ಲಿ 206 ಬೋನ್ ಇರುತ್ತೆ. ದಯವಿಟ್ಟು ಸಹ ಅರ್ಥ ಮಾಡ್ಕೊಳ್ಳಿ, ಮಿಸ್ಲೀಡ್ ಮಾಡ್ತಕ್ಕಂತ ಕೆಲಸ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಪೀರಿಯಡ್ ಆಫ್ ಟೈಮ್ ಅದು ಹೋಗುತ್ತೆ ಸರ್, ದಯವಿಟ್ಟು ಪೀರಿಯಡ್ ಆಫ್ ಟೈಮ್ ಅದು ಹೋಗುತ್ತೆ, ಅದು ಕರಗುತ್ತೆ. ಚೆನ್ನಯ್ಯ ಅಲ್ಲಿಂದ ಬಿಟ್ಟು 2014 ಅಲ್ಲಿ ಬಿಟ್ಟಿದ್ದಾರೆ ಧರ್ಮಸ್ಥಳ. ಇವಾಗ ಇದೆ ಅಂತ ಹೇಳಿ ಒಂದ್ ನಿಮಿಷ ಮೇಡಮ್, ನಾನು ಬಯಾಲಜಿನ 12ನೇ ಕ್ಲಾಸ್ ವರೆಗೂ ಓದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಒಂಚೂರು ಇನ್ನೊಂದೇನಂದ್ರೆ ನಾನು ಡಾಕ್ಟರ್ ಫ್ಯಾಮಿಲಿಯಿಂದ ಬರ್ತೀನಿ. ನಾವು ನನ್ನ ಮಾವನು ಡಾಕ್ಟ್ರು, ನನ್ನ ಬ್ರದರ್ ಇಲ್ಲಾನು ಡಾಕ್ಟ್ರು. ಈ ಅಸ್ಥಿ ಪಂಜರಗಳ ಕರಗೋದು, ಒಂದ್ ನಿಮಿಷ ಅಸ್ಥಿ ಪಂಜರ ಕರಗೋದಿದೆಯಲ್ಲ, ಇದು ಹಾಸ್ಯಾಸ್ಪದವಾಗಿ ಮಾತಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಚಿನ್ನಯ್ಯ ಬಂದು ಹೇಳಿಕೆ ಕೊಟ್ಟಿದ್ದೇನು ಅಂತ ಹೇಳಿದ್ರೆ, ನಾನು 2014ರಿಂದ ಸಾವಿರಾರು ಶವ ಆಯ್ತಾ, ಈ ಪದ ಹೇಳಿಕೆ ನೀವ್ ಹೇಳ್ತಿರೋದು 76 ಶವಗಳು ನಾನು ಊತಿದ್ದೀನಿ ಅಂತ ಹೇಳಿ. ಒಂದ್ ನಿಮಿಷ ಅಂಬಿಕಾ ಮೇಡಮ್, ಒಂದ್ ನಿಮಿಷ ನನ್ನ ಪ್ರಶ್ನೆ ಕೇಳಿಸ್ಕೊಂಬಿಡಿ. 76 ಶವಗಳನ್ನ ಊತಿದ್ರೆ ಅದು ಒಂದ್ ನಿಮಿಷ ಫಾರೆನ್ಸಿಕ್ ಸೈನ್ಸ್ ಓದ್ಕೊಂಡಿರ್ತಕ್ಕಂಥ ಯಾರ ಹತ್ರ ಡಾಕ್ಟರ್ ಹತ್ರ ನೀವು ಮಾತಾಡಿದ್ರು ಸಹ ನಾವೇನು ಈ ಫಾರೆನ್ಸಿಕ್ ಸೈನ್ಸ್ ಓದ್ಕೊಬೇಕಾಗಿಲ್ಲ. ಅಥವಾ ಇನ್ನೂ ಒಂದು ಪುಸ್ತಕ ಇದೆ ಪಾರ್ಕ್ ಅಂತೇಳಿ, ಆ ಪುಸ್ತಕದಲ್ಲಿ ಕ್ಲಿಯರ್ ಆಗಿ ಕೊಡ್ತಾರೆ, ಮಿನಿಮಮ್ ಅಸ್ಥಿ ಪಂಜರ ಟೇಕ್ಸ್ 15 years ಆಗುತ್ತೆ ಅಂತ ಹೇಳ್ತಾರೆ. ಆಯ್ತಾ, ಮಿನಿಮಮ್. ಆಯ್ತಾ, ಒಂದ್ ನಿಮಿಷ ದಯವಿಟ್ಟು ಸಹ ನಮ್ಮ ಮನೆಗಳಲ್ಲೂ ಕುಟುಂಬದಲ್ಲಿ ನಾವು ಎಣ ಊತೋದೇನೆ. ಆಯ್ತಾ, ನಾವು ಏನು ಸುಡೋದಲ್ಲ, ನಮ್ಗಳಿಗೂ ನಾವು ಅಸ್ಥಿ ಪಂಜರಗಳನ್ನ ಸಿಗ್ತವೆ. ನಮ್ಗಳಿಗೂ ಅಕಸ್ಮಾತ್ ಏನಾದ್ರು ಬೇರೆ ತರ ಹೋದ್ರೆ ಅಲ್ಲಿ ನಾವು ಬೋರ್ ಹಾಕಕ್ ಹೋದ್ರೆ ಸಿಗ್ತವೆ. ದಯವಿಟ್ಟು ಸಹ ಮಿಸ್ಲೀಡ್ ಮಾಡ್ತಕ್ಕಂತ ಕೆಲಸ ಮಾಡೋದು ಬೇಡ. ಇನ್ನೊಂದು ವಿಚಾರ, ನಾನು ಆಗ್ಲೇ ವಿಚಾರವನ್ನ ಹೇಳ್ತಾ ಇದ್ದೆ ಅಂಬಿಕಾ ಅವರೇ. ಅಲ್ಲ, ನಾನು ಹರೀಶ್ ಅವ್ರ ಜೊತೆ ಮಾತಾಡುವಾಗ ಮೇಡಮ್, ಹರೀಶ್ ಅವ್ರ ಜೊತೆಗೆ ಮಾತಾಡುವಾಗ ಇದೊಂದು ವಿಚಾರ ಕೇಳಿಸ್ಕೊಂಡ್ಬಿಡಿ ನೀವು. ಹರೀಶ್ ಅವ್ರ ಜೊತೆಗೆ ನಾನು ಮಾತಾಡುವಾಗ ಈ ವಿಚಾರವನ್ನ ಹೇಳ್ತಾ ಇದ್ದೆ. ಈಗ SIT ಫಾರ್ಮ್ ಆಗಿರೋದು ಯಾವ ವಿಚಾರಕ್ಕೆ? ಬುರುಡೆ ವಿಚಾರಕ್ಕೆ. ಸೌಜನ್ಯ ಕೇಸನ್ನ ಆಚೆ ಇಟ್ಟೆ ಬುರುಡೆ ಕೇಸನ್ನ ತನಿಖೆ ಮಾಡಬೇಕು ಅಂತ. SIT ಆಗಿರೋದು ಈ ಬುರುಡೆ ಹೂತಿಟ್ಟ ಶವಗಳ ಪ್ರಕರಣ ತನಿಖೆಗೆ. SITಗೂ ಸೌಜನ್ಯ ಕೇಸ್ಗೂ ಸಂಬಂಧ ಇಲ್ಲ. ಸೌಜನ್ಯ ಕೇಸನ್ನ ಆಚೆ ಇಟ್ಟೆ ತನಿಖೆ ಆಗಬೇಕು. SIT ಫಾರ್ಮೇಶನ್ ಆಗಿರೋದು. ಹರೀಶ್ ಅವ್ರಿಗೂ ನಾ ಈ ವಿಚಾರವನ್ನ ಹೇಳ್ತಾ ಇದ್ದೆ, ನಿಮಗೂ ಮತ್ತೊಮ್ಮೆ ಈ ವಿಚಾರವನ್ನ ಹೇಳ್ತೀನಿ. ಸರ್, ಇವತ್ತು ಹಾಕಿದಂತ PIL ಅಲ್ಲಿ ಏನಿದೆ? PIL ಅಲ್ಲಿ ಏನು ಕೇಳಿದಾರೆ ಅವರ ಮಾವ? ನಾವು ಎಲ್ಲೆಲ್ಲಿ ಜಾಗ ತೋರಿಸ್ತೀವಿ ಅಲ್ಲೆಲ್ಲಿ ಅಗಿಬೇಕು, ಆ ರೀತಿ ನಿರ್ದೇಶನ ನೀಡಿ ಅಂತ ಮನವಿ ಮಾಡಿದ್ದಾರೆ. ಹೈಕೋರ್ಟ್ ಮೆಟ್ಟಿಲು ಹೋಗಿರೋದು ಪುರಂದರಗೌಡರು, ರಿಟೈರ್ಡ್ ಜಡ್ಜ್ ಆಫ್ ಡಿಸ್ಟ್ರಿಕ್ಟ್ ಲೆವೆಲ್. ಅವರನ್ನು ನೀವು ನೇಮಕ ಮಾಡಿ, ಕಮಿಷನ್ ಅನ್ನು ನೇಮಕ ಮಾಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ನೀವು ಅದು ಯಾವುದು ಆರ್ಟಿಕಲ್ 21 ಪ್ರಕಾರ ಒಂದು ವಿಕ್ಟಿಮ್ ಫ್ಯಾಮಿಲಿ ಬಂದು ನಮ್ಗೆ ನ್ಯಾಯ ಸಿಗುವ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ಅವ್ರು PIL ಹಾಕಿದ್ದಾರೆ. ಅದೇ ಗ್ರೌಂಡ್ಸ್ ಮೇಲೆ PIL ಹಾಕಿರೋದು. ಇವಾಗ ಅವ್ರು PIL ಹಾಕಿದ್ರಲ್ಲಿ ನಿಮ್ಗೆ ಏನು ತಕರಾರಿದೆ? ನ್ಯಾಯ ತಾನೇ ಬೇಕು. ನೀವು ಫಸ್ಟ್ ಗೆ ಹೇಳಿದ್ರಿ ನಮ್ಗೆ ಎಲ್ಲರಿಗೂ ನ್ಯಾಯ ಬೇಕು. ಸುಪ್ರೀಂ ಕೋರ್ಟ್ ಹೋಗಿ ಅಂತ ಇದ್ದೀನಿ. ಹೋಗ್ತಿದ್ದೀರಾ? ಇದೇ PIL ತೆಗೆದುಕೊಂಡೋಗಿ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಖರ್ಚು ವೆಚ್ಚಗಳ ಬಗ್ಗೆ ಸಮಸ್ಯೆ ಇದ್ರೆ ದಯವಿಟ್ಟು ಸಹ 2 ಆಪ್ಷನ್ ಇದೆ. ಬಿಜೆಪಿ ದೇಣಿಗೆ ಕೊಡುತ್ತೆ, ಇಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ದೇಣಿಗೆ ಕೊಡ್ತೀವಿ. ಎಷ್ಟು ಕೋರ್ಟ್ ಹೋಗ್ತೀರಾ? ಕೋರ್ಟ್ ಹೋಗ್ತೀರಾ? ಸುಪ್ರೀಂ ಕೋರ್ಟ್ಗೆ ಒಬ್ರು ಮಾತಾಡೋಣ. ಐ ಮೀನ್ ಟು ಸೇ, ಅಂಬಿಕಾ ಅವ್ರು ಮಾತಾಡೋದು ತಾವು ಮಾತಾಡಿ ತೊಂದರೆ ಇಲ್ಲ. ನಾನು ಆಗ್ಲಿಂದ ಕೇಳ್ತಾ ಇರೋದೇನು ಅಂದ್ರೆ,
ತಾವು ಈಗ ಇಷ್ಟು ಕನ್ಫ್ಯೂಷನ್ಸ್ ಮಾಡ್ಕೊಳ್ಳೋದ್ರ ಬದಲು ಈ ಕಡೆ SIT ಒಂದು ಸತಿ ಕೋರ್ಟ್ಗೆ ಹೋಗ್ತೀರಾ, ಆಮೇಲೆ ಇನ್ನೊಂದು PIL ಯಾರೋ ಆಗ್ತಾರೆ, ಇದೆಲ್ಲದ್ರ ಬದಲು ಸೌಜನ್ಯ ನ್ಯಾಯ ದೊರಕಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿ ಸಲ್ಲಿಸಿ. ಖಂಡಿತವಾಗ್ಲೂ 2 ವರ್ಷ ಆಯ್ತು, 2 ವರ್ಷ ಆಯ್ತು ಹೈಕೋರ್ಟ್ ಅಲ್ಲಿ ಬಂದು ಹೋಗಿ. ಯಾರ ಹತ್ರ ಯಾರು ಇರೋದಿಲ್ರಿ. ಎಂತಹ ವಾದ ಇದು, ಹಾಸ್ಯಾಸ್ಪದ ಬಾಲಿಶವಾದ. ಈಗ ನೋಡಿ ನೀವು ಹೇಳ್ತಿದ್ದೀರಿ ಸುಪ್ರೀಂ ಕೋರ್ಟ್ ಹೋಗಿ ಬರೀಲಿಕ್ಕೆ ಲೆಟ್ರು, ಮುಖ್ಯಮಂತ್ರಿಗಳಿಗೆ ಹೇಳಿ ಲೆಟರ್ ಬರೆಯಕ್ಕೆ ಇನ್ನೊಂದ್ಸತಿ CBI ತನಿಖೆ ಆಗ್ಲಿ. ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತ ವಾದ ಮಾಡ್ತಾ ಇದ್ದೀರಾ? ಒಂದ್ ನಿಮಿಷ, ಈಗ ನನಗೆ ತಿಳ್ಕೊಂಡಿರಂಗ ಹರೀಶ್, ತಾವು ಲಾಯರ್ ಇರ್ಬೇಕು ಅನ್ಸುತ್ತೆ ಅಂತ ತಿಳ್ಕೊಂಡಿಲ್ಲ, ಗೊತ್ತಿಲ್ಲ ನಂಗೆ. ನೋಡಿ ನಾನು ಲಾ ತಿಳ್ಕೊಂಡಂಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ ಅಂದ್ರೆ ಈ ಕೋರ್ಟ್ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ಡಿಸಿಷನ್ ಬಂತು ಅಲ್ವಾ? ಡಿಸಿಷನ್ ಬಂದ ಮೇಲೆ ನೀವು ಏನಾಗಿದೆ, ಈಗ ಕುಟುಂಬದವರು ನೀವೇನ್ ಹೇಳ್ತಿದ್ದೀರಿ, ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ನಿಮ್ಮ ಆಶಯ. ಹೌದು, ಖಂಡಿತವಾಗ್ಲು ಇವ್ರ ಆಶಯನೂ ಕೂಡ ಹೌದು. ನಿಮ್ಮ ಆಶಯನೂ ಅದೇ ಅನ್ಕೊಂತೀನಿ. ನನ್ನ ಆಶಯನೂ ಅದೇ, ರಾಜ್ಯದ ಆಶಯನೂ ಅದೇ. ಹೌದು. ಇವತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋ ಬದಲು ಹೈಕೋರ್ಟ್ಗೆ ಹೋಗಿದ್ದಾರೆ, ತಪ್ಪೇನು? ಅದು ಕೋರ್ಟೆ ತಾನೆ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀರಿ ನೀವು? ನಾನು ಹೇಳೋದು ಕೇಳಿ, ಅದರಿಂದ ಏನಾದ್ರು ಹಿಡನ್ ಅಜೆಂಡಾ ಇದೆಯಾ? ಒಂದ್ ನಿಮಿಷ, ಏನಿಲ್ಲ. 2023 ಡಿಸಿಷನ್ ಬಂತು, ಕರೆಕ್ಟಾ? ಏನಂತ? ಯಾರು ಸೂಕ್ತ ಸಾಕ್ಷ್ಯಾಧಾರಗಳಿಂದ ಕೇಸ್ ಖುಲಾಸೆ ಅಂತ ಆಯ್ತು. ಇವಾಗ ಅರ್ಥ ಆಯ್ತು. ಈಗ ಹೈಕೋರ್ಟ್ಗೆ ಹೋದ್ರೆ ಒಂದ್ ವೇಳೆ ಏನಂತ ಹೋಗಿದ್ದೀರಾ ತಾವು? ಅಲ್ಲ, ಅವ್ರು ಹೇಳಿದಾರಲ್ಲ, ಈಗ ಹೈಕೋರ್ಟ್ ಅಲ್ಲಿ ಒಬ್ಬ ಡಿಸ್ಟ್ರಿಕ್ಟ್ ಕೋರ್ಟ್ ಮುಖ್ಯಸ್ಥರನ್ನಾಗ ಮಾಡಿ ಮತ್ತೆ ಅಲ್ಲೇನು ಉತ್ಕಲನ ಮಾಡಿ ಅಲ್ಲೇನೇನು ಸಿಗುತ್ತೋ ಅದನ್ನೆಲ್ಲ ತೆಗೀರಿ ಅಂತ ಅವರ ಕುಟುಂಬದವರೇ ಹಾಕಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ. ಯಾಕೆಂದ್ರೆ ನೀವು ಫಸ್ಟ್ ಚಿನ್ನಯ್ಯ ಬಂದ್ಬಿಟ್ಟು ಹೇಳಿದ್ದೇನು ಅಂತ ಹೇಳಿದ್ರೆ 1000 ಅಂತ ಹೇಳ್ದ, ಆಯ್ತಾ? 1000 ಚಿನ್ನಯ್ಯ ಹೇಳಿದ್ದು 100 ಅಂತ ಹೇಳ್ತಿದ್ದಲ್ಲ, 1000 ಅಂತ ಟಿವಿ ಮಾಧ್ಯಮದಲ್ಲಿ ತೋರಿಸಿದ್ದು, ಆಯ್ತಾ? ಅವರೇ ಹೇಳಿದ್ದು. ಅವ್ನು ಯಾವುದೋ ಒಂದು ಇಂಟರ್ವ್ಯೂ ಕೊಡ್ಬೇಕಾದ್ರೆ 1000 ಅಂತ ಹೇಳ್ದ, ಅದಾದ್ಮೇಲೆ 106 ಅಂತ ಹೇಳ್ಕೊಂಡಿದ್ದಾನೆ. ಇದೆಲ್ಲ ಒಂದ್ ಕಡೆಗೆ 106. ಇನ್ನೂ ಒಂದ್ಸತಿ ಬಂದು ಇದೇ ಮಾಧ್ಯಮದಲ್ಲಿ, ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ಕೂತ್ಕೊಂಡು ದಿನೇಶ್ ಗಾಣಿಗ ಅವರು ಹೇಳ್ತಾರೆ 269 ಸಾವುಗಳಾಗಿದೆ, ಅಲ್ಲಿ 62 ಅನ್ಐಡೆಂಟಿಫೈಡ್ ಬಾಡೀಸ್ ಇದೆ ಅಂತ. 106ಕ್ಕಿಂತ 62ಕ್ಕೆ ಬಂತು. ಈಗ ಇದಾದ್ಮೇಲೆ ಏನ್ ಹೇಳ್ತಿದ್ದೀರಾ ಅಂದ್ರೆ ಮತ್ತೆ 17 ಕಡೆ ಉತ್ಕಲನ ಆಯ್ತು, ಇನ್ನೂ ಉತ್ಕಲನ ಮಾಡಬೇಕು. ಇದರಲ್ಲಿ ಇರ್ತಕ್ಕಂಥದ್ದು ಕನ್ಫ್ಯೂಷನ್ ನಮಗೆ. ಅದ್ರ ಬದಲು ಇದು 62,000 ಪ್ರಕರಣಗಳು ಸಪರೇಟ್ ವಿಚಾರ. ನಾವು ಹೇಳ್ತಿರ್ತಕ್ಕಂಥದ್ದು ಸೌಜನ್ಯಕ್ಕೆ ನ್ಯಾಯ ದೊರಕಬೇಕು. ಇವತ್ತು ಚರ್ಚೆ ಆಗ್ತದೆ. ಈಗ ಇರಿ ಒಂದ್ ನಿಮಿಷ, ಈಗ ನೋಡಿ ನೀವು ಹೇಳಿದ್ರಿ ಏನು, ಆತ ಬಂದು 1000 ಹೇಳ್ದ, ಆಮೇಲೆ 106 ಬಂತು, ಮತ್ತೆ ಬೇರೆ ಯಾರ್ಯಾರು ಹೇಳಿದ್ರು ಅಂತೇಳಿ. ಸರಿ, ಓಕೆ, ಒಪ್ಕೊಳ್ಳೋಣ. ಈಗ ಅಲ್ಲಿ ಆತ ತೋರಿಸಿದ ಕಡೆ ಯಾವುದು ಸಿಗ್ಲಿಲ್ಲ, ಮತ್ತೆ ಯಾಕೆ ಅಗಿಬೇಕು ಅಂತ ನಿಮ್ಮ ಪ್ರಶ್ನೆ ಇದೆ. ಈಗ ಮೊನ್ನೆ ಅವ್ರ ಕುಟುಂಬದವರು ಹೋದಾಗ ಅಲ್ಲಿ ಒಂದಷ್ಟು ಶವ ಸಿಕ್ಕಿದೆ ಅಂತ ಹೇಳಿ, ಶವಗಳ ಏನು ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ರು. ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ಸಾಕ್ಷಿ ಬೇಕಲ್ಲ, ಅದಕ್ಕೆ ಎಲ್ಲಿ ಸಿಗ್ತದೋ? ಅಲ್ಲ, ಸಿಕ್ಕಿದೆ ಅಂತ ಹೇಳ್ತಾ ಇದಾರಲ್ಲ ಯಾರು, ಪೊಲೀಸರು ಸೀಸ್ ಮಾಡಿದಾರೆ ಅಂತ ಹೇಳ್ತಾ ಇದಾರಲ್ಲ. ನೋಡಿ, ಒಂದು ಅದನ್ನೇ ಅದಕ್ಕೆ ಈಗ ಚಿನ್ನಯ್ಯ ಏನೋ ಎಲ್ಲಿ ತೋರಿಸ್ಲಿಲ್ವೋ ಸಿಬಿಐ ತನಿಖೆನೆ ಮುಗಿದ ಮೇಲೆ ರಾಜ್ಯ ಸರ್ಕಾರವೇ ಅದನ್ನ ತನಿಖೆ ಮಾಡಿದ್ರೆ ಏನ್ ಲಾಭ? ಸುಪ್ರೀಂ ಕೋರ್ಟ್ ಬ್ರಹ್ಮಾಸ್ತ್ರ ಇದೆ, ಅದನ್ನ ಬಳಸಿ. ತನಿಖೆ ಮಾಡ್ತಾ ಇಲ್ಲ SIT. ರಾಜ್ಯ ಸರ್ಕಾರ ಇಸ್ ನಥಿಂಗ್ ಬಟ್ SIT ಫಾರ್ಮ್ ಆಗಿದಲ್ವಾ? SIT ಫಾರ್ಮ್ ಆಗಿರೋದು ಯಾಕೆ? SIT ಫಾರ್ಮ್ ಆಗಿದ್ರೆ ಮತ್ತೊಂದ್ಸರಿ ನೆನಪಿಸ್ತೀನಿ, SIT ಬುರುಡೆ ತನಿಖೆಯನ್ನ ಮಾಡ್ತಾ ಇದೆ. SIT ಬುರುಡೆ ತನಿಖೆ ಮಾಡ್ತಾ ಇದೆ. ಸೌಜನ್ಯ ಕೇಸ್ಗೆ ಇದಕ್ಕೆ ಸಂಬಂಧ ಇಲ್ಲ. ನಾನು ಮತ್ತೆ ನೆನಪಿಸ್ತಾ ಇದ್ದೀನಿ, ಸೌಜನ್ಯ ಶವ ಸಿಕ್ಕಾಗಿದೆ. ಶ್ರೀಪಾದ್, ನೀವು ಕೇಶವ್ ಗೌಡ್ರು ಪಾಪ ಆಗ್ಲೇ ಕಾಯ್ತಿದ್ದಾರೆ, ಅವ್ರನ್ನ ಕೇಳ್ಕೊಂಬನ್ನಿ. ಸ್ಥಳೀಯರು ನಾವೆಲ್ಲರೂ ಹೊರಗಡೆ ಇರೋ ಧರ್ಮಸ್ಥಳಕ್ಕಿಂತ, ಆಯ್ತಾ? ಸ್ಥಳೀಯರು ಎಷ್ಟು ಸಿಕ್ಕಿದೆ, ಏನ್ ಸಿಕ್ಕಿಲ್ಲ ಅವ್ರು ಕೇಳಿ. ಬಂಗ್ಲೆ ಗುಡ್ಡದ ಸುತ್ತಮುತ್ತ ಓಡಾಡ್ತಾ ಇದ್ದ ಬುರುಡೆ ಈಗ ಕೆಲವರು ಮನೆಗೇನೆ ಬಂದ್ಬಿಟ್ಟಿದೆ. ಕೇಶವ್ ಗೌಡ್ರೆ, ಏನ್ ಹೇಳ್ತೀರಿ? ಸರ್, ನನ್ನ ಇವತ್ತಿನ ಪ್ಯಾನಲ್ನಲ್ಲಿ ಒಂದೋ ಬುರುಡೆ ಕೇಸ್ನ ಬಗ್ಗೆ ಅಥವಾ ಸೌಜನ್ಯ ಕೇಸ್ನ ಬಗ್ಗೆ ಮಾತಾಡೋದು ಅಂತ ಹೇಳುವಂಥ ಕನ್ಫ್ಯೂಷನ್ ನಾನಿದ್ದೇನೆ. ಯಾಕೆಂತ ಹೇಳಿದರೆ, ಸೌಜನ್ಯ ಕೇಸಲ್ಲಿ ನ್ಯಾಯ ಏನು ಸಿಕ್ಕಿದೆಯೋ ಇಲ್ವೋ ಅದು ಹೈಕೋರ್ಟ್ನ ವಿಚಾರ. ಅದರಲ್ಲಿ ನಾವು ಸಿಕ್ಕಿದ ಮೇಲೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಹೈಕೋರ್ಟ್ನ ವಿಚಾರದಲ್ಲಿ ನಾವು ಮಾತಾಡಿದಾಗ ಆಗ್ತದೆ. ಈಗ ಅವರು ಏನು ಕೋರ್ಟಿನಲ್ಲಿ ಮಾತಾಡ್ತಿದ್ರು ಅದರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ನಮ್ಮ ಬುರುಡೆ ಇದರಲ್ಲಿ ಏನಾಯಿತು ಅಂತೇಳಿ ತಾವು ಸೂಕ್ಷ್ಮವಾಗಿ ತಮ್ಮ ಗಮನಕ್ಕೆ ತರ್ತಿದ್ದೀನಿ. ಆ ವ್ಯಕ್ತಿ
ಸುಮಾರು ಜುಲೈ ತಿಂಗಳಲ್ಲ ಅಥವಾ ಜೂನ್ ತಿಂಗಳ ಕೊನೆಗೆ ಬಂದು ಹೇಳ್ತಾನೆ ಯಾರು ಬುರುಡೆ ವ್ಯಕ್ತಿ, ನಾನು ಒಂದು ಬುರುಡೆಯನ್ನು ತಂದಿದ್ದೇನೆ. ಈ ಬುರುಡೆ ನಾನು ಧರ್ಮಸ್ಥಳದಿಂದ ಹೂತು ಹಾಕಿದ ಬುರುಡೆ, ನಾನೇ ಸ್ವತಃ ಹೂತು ಹಾಕಿದ ಬುರುಡೆಯನ್ನು ಇವತ್ತು ತಂದಿದ್ದೇನೆ. ತಾವು ನನಗೆ ಇಲ್ಲಿ ರಕ್ಷಣೆಯನ್ನು ಕೊಟ್ಟರೆ ನಾನು ಆ ಬುರುಡೆಯನ್ನು ಹೇಳ್ತೀನಿ, ಮತ್ತು ನಾನು ಹೂತು ಹಾಕಿದ ಕೆಲವು ಸ್ಥಳಗಳಿದ್ದ ಅದನ್ನು ಹೋಗಿ ತೋರಿಸ್ತೇನೆ. ನನಗೆ ಯಾವ ರೀತಿಯಲ್ಲಿ ಅಲ್ಲಿ ಹೆಣಗಳನ್ನು ಹೂತು ಹಾಕಿದ್ದಾರೆ, ಗನ್ ಪಾಯಿಂಟಲ್ಲಿ ಹೂತು ಹಾಕಿದ್ದಾರೆ, ನನಗೆ ಹೆದರಿಸಿಬಿಟ್ಟು ಹೂತು ಹಾಕಿದ್ದಾರೆ. ಒಂದು ವೇಳೆ ನೀನು ಹೂಳದಿದ್ದರೆ ನಿನ್ನ ಕುಟುಂಬವನ್ನು ನಾನು ಬಿಡುವುದಿಲ್ಲ, ನಿಮ್ಮ ಕುಟುಂಬದ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡ್ತೀವಿ, ನಿಮ್ಮ ಕುಟುಂಬವನ್ನು ಕೊಲ್ತೀವಿ, ಸಂಸಾರ ನಾಶ ಮಾಡ್ತೀವಿ ಅಂತ ಹೇಳಿದರು. ಆ ಕಾರಣಕ್ಕಾಗಿ ನಾನು ಧರ್ಮಸ್ಥಳವನ್ನು 2014ರಲ್ಲಿ ಬಿಟ್ಟೆ ಅಂತ ಹೇಳುವಂಥ ಆ ವಕೀಲರ ಮೂಲಕ ಪ್ರೆಸ್ ರಿಲೀಸ್ ಮಾಡ್ತಾರೆ ಸರ್. ಅವ್ರು ಏನು ಹೇಳ್ತಾರೆ, ಇದನ್ನೆಲ್ಲ ಜನ ನಂಬ್ತಾರೆ, ನೂರಾರು ಹೆಣೆಗಳನ್ನು ನಾನು ಹೂತಾಕಿದ್ದೇನೆ, ಸಾವಿರಾರು ಕೊಲೆಗಳಾಗಿದೆ ಅಂತೇಳಿ ಅವ್ರು ಹೇಳ್ತಾರೆ. ಸುಮಾರು 2024ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಒಬ್ಬ ಹೋರಾಟಗಾರರ ಒಂದು ವೇದಿಕೆಯಲ್ಲಿ ಹೇಳ್ತಾರೆ, ನಾನು ಜೀವಂತ ಸಾಕ್ಷಿಯನ್ನು ತರ್ತೇನೆ, ನನ್ನಲ್ಲಿ ಜೀವಂತ ಸಾಕ್ಷಿ ಇದೆ, ನನ್ನ ಈ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಅಂತ ಹೇಳೋದನ್ನು ಅವ್ರು ತೋರಿಸಿಕೊಡ್ತಾರೆ. ಹೇಳ್ತಾ ಬಂದರು, ಜೀವಂತ ಹೆಣಗಳು ಎದ್ದು ಮಾತಾಡ್ತವೆ ಅಂತ ಹೇಳಿದರು. ನಮಗೆ ಆಗ ಭಾಳ ಒಂದು ಆಲೋಚನೆ ಆಗ್ತಿತ್ತು, ಇದೇನಪ್ಪ ಹೆಣಗಳು ಎದ್ದು ಮಾತಾಡ್ತವೆ, ಹುತ್ತಂಥ ವ್ಯಕ್ತಿಯನ್ನು ತರ್ತವೆ, ಮತ್ತು ಇನ್ನೊಬ್ಬರಲ್ಲಿ ನೋಡಿದಂಥ ವ್ಯಕ್ತಿಯನ್ನು ತರ್ತವೆ ಅಂತೇಳಿ ಬಹಳಷ್ಟು ಇದರಲ್ಲಿ ಬಂದರು. ಏನಾಯಿತು, ಆ ಬುರುಡೆಯನ್ನು ಕೋರ್ಟಿಗೆ ತಂದರು. ಕೋರ್ಟ್ಗೆ ಎಲ್ಲಿಂದ ತಂದರು ಅಂತ ಗೊತ್ತಿಲ್ಲ. ಕೋರ್ಟಲ್ಲಿ 183 ಸ್ಟೇಟ್ಮೆಂಟ್ ಆಗ್ತದೆ, ಆ ವ್ಯಕ್ತಿಯ ವಿಚಾರಣೆ ಆಗ್ತದೆ. ಭಾಳಷ್ಟು ರಾಜಾರೋಷವಾಗಿ ಭಾಳ ರಾಜಮರ್ಯಾದೆಯನ್ನು ಆ ವ್ಯಕ್ತಿಯನ್ನು SIT ಅವರು ನಡೆಸ್ಕೊಳ್ತಾರೆ. SIT ನೇಮಕ ಆಗಿದೆ, ಇದೆಲ್ಲ ನಾವು ಗೊತ್ತಿರೋ ವಿಚಾರ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ, ವೇಸ್ಟ್ ಆಫ್ ಟೈಮ್ ಅಲ್ಲ. ಇಲ್ಲಿ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಬರ್ತಾರೆ, ಅವರ ಹಿಂದೆ ಗನ್ ಮ್ಯಾನ್ಗಳು ಹೋಗ್ತಾರೆ, ಅಲ್ಲಿ ಏನು ಪೊಲೀಸ್ನವರು ಅವನನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಇದೇ ವಕೀಲರುಗಳು ಅವರಿಗೆ ಊಟ ತಂದು ಕೊಡ್ತಾರೆ. SIT ಊಟವನ್ನು ಅವರು ಮಾಡೋದಿಲ್ಲ. ಅಲ್ಲಿ ಏನು ನನಗೆ ಇನ್ನೂ ಆಳದಲ್ಲಿದೆ ಅಗಿರಿ, ಇಲ್ಲಿದೆ ಅಂತೇಳಿ ಬಹಳ ಕನ್ಫರ್ಮ್ ಆಗಿ ಆ ವ್ಯಕ್ತಿ ಹೇಳ್ತಾನೆ. ಅಗಿತಾರೆ. 14 ಫೀಟ್ ಹೋದಾಗಲೂ ಇಲ್ಲ, ಇನ್ನೂ ಅಗಿರಿ, ಇನ್ನೂ ಇದೆ, ಖಂಡಿತ ನಾನು ಇಲ್ಲೇ ಹೂತೇನೆ ಹೇಳ್ತಾರೆ. JCB ತಂದು ಅಗಿಸ್ತಾರೆ. 13 ಪಾಯಿಂಟ್ಗಳನ್ನು ತೋರಿಸ್ತಾರೆ. 13ನೇ ಪಾಯಿಂಟಲ್ಲಿ ನೂರಾರು ಹೆಣಗಳನ್ನು ಹೂತಾಗಿದ್ದಾನೆ, ಸ್ವತಃ ಆ ವ್ಯಕ್ತಿ ಹೇಳ್ತಾನೆ ಅಂತ ಹೇಳೋದನ್ನು ಒಬ್ಬರು ವಕೀಲರು ಪ್ರೆಸ್ ರಿಲೀಸ್ ಮಾಡಿದರು. ಆಮೇಲೆ ಏನಾಯಿತು, ಕತೆ ಏನಾಯಿತು, ನಾವೆಲ್ಲ ಪ್ಯಾನಲ್ನಲ್ಲಿ ಕೂತ್ಕೊಂಡೆವು. ನಾವು ಆಗಲೇ ಹೇಳ್ತಿದ್ದೆವು, ಆ ಪ್ರದೇಶ ಈಗ ನಮ್ಮ ವಕೀಲರು ಹೇಳಿದಾಗೆ, ಅಂಬಿಕಾ ಪ್ರಭು ಅವರು ಹೇಳಿದಾಗೆ ನಾವು ಹೂತು ಹಾಕಿದ್ದು ಅಂತ ನಾವು ಹೇಳಲಿಲ್ಲ. ನಾವು ಏನು ಹೇಳಿದ್ದೇವೆ ಅಂತೇಳಿ, ಆ ಪ್ರದೇಶ ನೇತ್ರಾವತಿಯ ತೀರದಲ್ಲಿ ಏನು ಆ ಪ್ರದೇಶದಲ್ಲಿ ಹೆಣಗಳು ಕೊಳೆತಾಗ ಸಾಗಿಸಲೇ ತೀರದಂಥ ಒಂದು ತೀರ ಅನಿವಾರ್ಯ ಪರಿಸ್ಥಿತಿಯಲ್ಲಿ 10 ವರ್ಷ 10 ದಿನ 20 ದಿನ ಆ ಹೆಣಗಳನ್ನು ಡಾಕ್ಟರ್ ಅಲ್ಲೇ ಬಂದು ಪೋಸ್ಟ್ಮಾರ್ಟಮ್ ಮಾಡಿ ಹೂತಿರೋದಲ್ಲ, ನಾವೇ ನಮ್ಮ ಪಂಚಾಯತಿಯಿಂದ ಹೂತಿರೋದು ಅಂತ ಇವರ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯಾರು ಕೇಶವ ಗೌಡ್ರು. ಈಗ ಆತ ಊತಿರೋದು ಸಿಕ್ಕಿರಲ್ಲ, ಕೇಶವ ಗೌಡ್ರು ಊತಿರೋದು ಸಿಕ್ಬೇಕಲ್ಲ, ಎಲ್ಲೋಯ್ತು ಕೇಶವ ಗೌಡ್ರು? ನೀವು ಊತಿರೋದು ನೀವು ಹೇಳಿದ್ರಲ್ಲ ಅವತ್ತು, ಒಂದು ನಿಮಿಷ ಕೇಳಿ. ಅಲ್ಲಿ ಊತಿರುವಂತದ್ದು ಅವ್ನು ಏನ್ ತೋರಿಸ್ತಾ ಇದ್ದಾನೆ, ಅದೇ ಜಾಗದಲ್ಲೇ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾನೇ ನೋಡಿದ್ದೀನಿ, ನಾನು ಊತಿರೋದು ಅಂತ ಹೇಳಿದ್ರಲ್ಲ. ಸರಿ, ಅವನು ಊತಿರೋದು ಸಿಕ್ಕಿಲ್ಲ, ನೀವು ಹೂತಾಕಿದ್ದು ನಾನು ಹೂತಿರೋದು, ನಾನೇನು ಹೆಣ ಉಳುವನಲ್ಲ ರೀ. ಸ್ವಲ್ಪ ಕೇಳಿ. 26 ನಿಮಿಷ ನೀವು ಮಾತಾಡೋದು ಮಧ್ಯದಲ್ಲಿ ಮಾತಾಡಲಿಲ್ಲ. 26 ನಿಮಿಷ ಮಾತಾಡೋದು ನಾನು ಮಧ್ಯದಲ್ಲಿ ಮಾತಾಡಲಿಲ್ಲ. ಕೇಳಿ, ಇಲ್ಲಿ ನಾನು ಮಾತಾಡೋದು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಏನು ಅಂತ ಹೇಳಿದ್ರೆ, ನಾವು ಏನು ಹೇಳಿದೆವು, ಆ ಪ್ರದೇಶದಲ್ಲಿ ಹೂತಾಕಿದ್ದಾರೆ, ಇದೇ ಅಲ್ಲಿ ಹೂತಾಕಿದ್ದಾರೆ ಅಂತ ನಾವು ಹೇಳಲಿಲ್ಲ. ಆ ವ್ಯಕ್ತಿ ಏನು ಹೇಳಿದ, ನನ್ನನ್ನು ಇಲ್ಲಿ ಹೂಳ್ಸಿ ಹಾಕಿದ್ದಾರೆ, ಗನ್ ಪಾಯಿಂಟ್ ಅಲ್ಲಿ ಹೂತಾಕಿಸಿದ್ದಾರೆ. ಅಲ್ಲಿಯ ನೀವು 1000 ಸರಿ ಹೇಳಿದಿರಿ. ಏನಂತ ಸರ್ ಕೇಳಿ, ನಮ್ಮ ಗ್ರಾಮ ಪಂಚಾಯತಿಯಿಂದ ಈತ ತೋರಿಸ್ತಾ ಇರುವಂತ ಸ್ಥಳದಲ್ಲಿ ನಾವೇ ಹೂತಿದ್ದೀವಿ, ನಮ್ಮ ಗ್ರಾಮ ಪಂಚಾಯತಿಯಿಂದಾನೇ ಹೂತಿದ್ದೀವಿ ಅಂತೆಲ್ಲ ಮೊದಲ ಸ್ಟೇಟ್ಮೆಂಟ್ ಇಲ್ವೇ ನಿಮಗೆ? ಸರ್, ಆ ಪರಿಸರದಲ್ಲಿ ಹೂತಿದ್ದೇವೆ ಅಂತ ಹೇಳಿದ್ದು. ವಾದ ಅಲ್ಲ ಇದು. ಆ ಪರಿಸರದಲ್ಲಿ ಹೂತಿರುವಂತ ಶವಗಳನ್ನ ತೋರಿಸಿ ನೀವೀಗ ತೋರಿಸಿ ಅದನ್ನೀಗ ನಿಮ್ಮ ವ್ಯಕ್ತಿಯಲ್ಲಿ ಕೇಳಿ. ಆ ವ್ಯಕ್ತಿ ಏನು ಹೇಳಿದ, ಗನ್ ಪಾಯಿಂಟ್ ಅಲ್ಲಿ ನಮ್ಮನ್ನು ಹೂಳಿಸಿದ್ದಾರೆ, ಬಿಡುದಿಲ್ಲ ಧರ್ಮಸ್ಥಳ ಅಂತ ಹೇಳಿ. ಕನ್ಫ್ಯೂಷನ್ ಬೇಡ ನೋಡಿ. ಕೇಶವ ಗೌಡ್ರು ಅಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಂಥವ್ರು, ಅವ್ರು ಒಂದು ನಿಮಿಷ ಅಧ್ಯಕ್ಷರಾಗಿದ್ದಂಥವ್ರು. ಜೊತೆಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಹೌದು ಏನು 62 ಅನಾಮಿಕ ಸಾವುಗಳಾಗಿತ್ತು, ಅದನ್ನ ಆ ಪರಿಸರದಲ್ಲಿ. ಒಂದ್ ನಿಮಿಷ ಅಕ್ಕ ಒಂದ್ ನಿಮಿಷ, ನಾನು ಹೇಳಿದ್ದಲ್ಲ ಇದನ್ನ, ನಿಮ್ಮ ದಿನೇಶ್ ಗಾಣಿಗಾವ್ರು ಹೇಳಿದ್ದನ್ನ ನಾನು ಮಾತಾಡ್ತಿರೋದು. ಒಂದ್ ನಿಮಿಷ ಅಕ್ಕ, ಒಂದ್ ನಿಮಿಷ. 269 ಸಾವುಗಳೇನಾಗಿತ್ತು, ಅದರಲ್ಲಿ ಐಡೆಂಟಿಫೈಡ್ ಆಗಿ ಬಾಡಿನ ಕೊಟ್ಕೊಳ್ಸಿರೋದು ಬಿಟ್ಟು ಅನ್ಐಡೆಂಟಿಫೈಡ್ 62 ಅಂತ ಇದೇ TV R ಕನ್ನಡದಲ್ಲಿ ಮಾತಾಡಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಏನು ಹೇಳ್ತಿದ್ದಾರೆ ಕೇಶವ ಗೌಡ್ರು ಅಂತ ಹೇಳಿದ್ರೆ,
ಅಲ್ಲಿ ಹೆಣ ಉತ್ತಿರ್ತಕ್ಕಂತಹದ್ದು ಪರಿಸರದಲ್ಲಿ, ಆದ್ರೆ ಆ ಪರಿಸರದಲ್ಲಿ ಏನು ಅದನ್ನ ಎಕ್ಸುಮಿನೇಟ್ ಮಾಡಬೇಕು ಅಂತ ಅಲ್ಲ, ಅಂದ್ಬಿಟ್ಟು ನಮ್ಮ- ನೀವು ಏನಕ್ಕೆ ಕೇಳ್ತಾ ಇದ್ದೀರಾ? ಒಂದೇ ನಿಮಿಷ, ಒಂದೇ ಯಾರು ನಿಮಿಷ. ಕೇಳ್ತಿದ್ದಾರೆ exhumeration ನಮ್ಮ ಗೆ? ಪ್ರಶ್ನೆನ- exhumeration ಯಾರು ನಮ್ಮ ಕೇಳ್ತಿದ್ದಾರೆ? ಪ್ರಶ್ನೆನ ಒಂದು ನೀವು- ನಿಮಿಷ. exhumeration ಯಾರು ಕೇಳ್ತಿದ್ದಾರೆ? ಇಲ್ಲ, ಇಲ್ಲ. ನಿಮ್ಗೆ ಏನು ಅಧಿಕಾರ ಇದೆ ಕೇಳಕ್ಕೆ exhumeration ಗೆ? ಅದು ನಾವು ಕೇಳಿದ್ದೇವೆ. unidentified body ಅದು. ನಾವು ಕೇಳಿದ್ದೇವೆ ಆಯ್ತಾ? ಸರ್. ಈಗ ಕೇಳಿದ್ದೇವೆ ನೀವು ಹೇಳಿದ್ರಲ್ಲ, ಸರ್, ನಾವು ಅದೇ ಕೂತು ವ್ಯಕ್ತಿ ಕೊಲೆ ಮಾಡಿ ನನಗೆ- ಅದ್ರ ಬಗ್ಗೆ ಮಾತಾಡಿ ನೀವು. ಅದ್ರ ಬಗ್ಗೆ ಮಾತಾಡಿ. ಸುಮ್ನೆ ಎಲ್ಲ ಬಾಡಿಗಳಿಗೂ ಸರ್, ನೋಡಿ ಇಲ್ಲಿ ಕೇಳಿ ಅಂಬಿಕಾ ಮೇಡಮ್, Okay. ಅಂಬಿಕಾ ಏನು ಮೇಡಮ್ issue ದಯವಿಟ್ಟು ಮಾಡ್ಬೇಕು ಕೇಳಿ. ಇಲ್ವಾ? ಏನು issue issue ಮಾಡ್ಬೇಕು ಅಂತ ದಯವಿಟ್ಟು ಇಲ್ಲ. ನಾನು ಇಲ್ಲ. ಮಾತಾಡೋದನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ನೀವು ಮಾತಾಡುವಾಗ ನಾನು ಮಾತಾಡಲಿಲ್ಲ. ಸೌಜನ್ಯ ಇಂಪಾರ್ಟೆಂಟ್. ಧರ್ಮಸ್ಥಳಕ್ಕೆ ಮಸಿ ಬೆಳೆದಲ್ಲ ಹೌದು. 62 FIR ಆಗಿತ್ತು. ಸರ್, unidentified ಸೌಜನ್ಯ body ಇಂಪಾರ್ಟೆಂಟ್ ಆಗಿತ್ತು. ಅಲ್ಲ, ನೀವು ಇಲ್ಲಿ ಯಾಕೆ ಮಾತಾಡಬೇಕು? ಕೋರ್ಟ್ ಅಲ್ಲಿ ಹೋಗಿ ಮಾತಾಡಿ. ಯಾಕೆ ಇಲ್ಲಿ ಕೋರ್ಟ್ ಹೈಕೋರ್ಟ್ ತೀರ್ಮಾನವನ್ನು ನೀವು ಅವ್ರು ಒಪ್ಪಿಕೊಳ್ಳುವುದಿಲ್ವಾ? ಹೇಳ್ತಾರೆ. ಹೈಕೋರ್ಟ್ ತೀರ್ಮಾನವನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ ಹಾಗಾದ್ರೆ? ಅವ್ರಿಗೆ ಮಾತಾಡಕ್ ಬರುತ್ತೆ, ಅವರಿಗೆ ಅವರು ಅಡ್ವೊಕೇಟ್, ಅವ್ರಿಗೆ ಮಾತಾಡಕ್ ಬರುತ್ತೆ. ನೋಡಿ, ನೀವ್ endorse ಮಾಡ್ಬೇಕು. ನಾನು advocate ಹೈಕೋರ್ಟ್ ಅಲ್ಲ. ತೀರ್ಮಾನವನ್ನು ನೀವು ನಾನು ಒಪ್ಪಿಕೊಳ್ತೀರಾ advocate ಇಲ್ವಾ? ಅಲ್ಲ. ಅದರ್ಥ ಹೈಕೋರ್ಟ್ ಮಾಡ್ಕೊಳ್ಳಿ. ತೀರ್ಪನ್ನು ನೀವು ಒಪ್ಪಿಕೊಳ್ತೀರಾ ಇಲ್ವಾ? ರಿಪೀಟ್ ಮಾಡಿ. ಹೈಕೋರ್ಟ್ ಅಲ್ಲ ರೀ, ತೀರ್ಪನ್ನು ನೀವು ಅಂಬಿಕಾ ಅವರೇ, ಒಪ್ಪಿಕೊಳ್ತೀರಾ? ಹೈಕೋರ್ಟ್ ಅಂಬಿಕಾ ತೀರ್ಪನ್ನು ಅವರೇ, ಅಶೋಕ್ ಅವ್ರ ಒಪ್ಪಿಕೊಳ್ತೀರಾ ಪ್ರಶ್ನೆ ಇಲ್ವಾ? ಏನಂತಂದ್ರೆ ನೀವು ಕಂಡಲ್ಲಿ ಬರೀ ಹೆಣ ಎತ್ತದ ಕೆಲಸನ ಏನ್ ಆಗ್ತಾ ಇದೆ? ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೂತಿದಂತ ಹೆಣಗಳು ಸಿಕ್ಕರೆ ಸೌಜನ್ಯ ನ್ಯಾಯ ಸಿಗುತ್ತಾ? ಸೌಜನ್ಯ ನ್ಯಾಯ ಅವರು ಸಿಗುತ್ತಾ? ಸರ್, ಬುರುಡೆ ಸಿಗೋದೇ ಕೇಸ್ ಇಲ್ಲ ಬುರುಡೆ ಅಂತ ಕೇಸ್ ಹೇಳಿದ್ರು. ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ ಹೆಣಗಳನ್ನು ಹೂತಾಕಿದ್ದಾರೆ. ಅಲ್ಲಿ ಅವರೇ ಹೂತಾಕಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ ಇಡೀ ದೇಶದಾದ್ಯಂತ ಒಂದೇ ಕಾನೂನು, ದೇಶದಾದ್ಯಂತ ಒಂದೇ ಕಾನೂನು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೂತಿರುವಂತ ಶವಗಳು ಸಿಕ್ಕರೆ ಸೌಜನ್ಯ ನ್ಯಾಯ ಸಿಗುತ್ತಾ? ಅದು ನಮ್ಮ ಪ್ರಶ್ನೆ. ಸೌಜನ್ಯ ನ್ಯಾಯದ ಬಗ್ಗೆ ಮಾತಾಡಿ. ಸೌಜನ್ಯ ನ್ಯಾಯದ ಬಗ್ಗೆ ಮಾತಾಡಿ. ನೀವು ಬರೀ ಬುರುಡೆ ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಿ. ಬುರುಡೆ ವಿಚಾರದಲ್ಲಿ ಬುರುಡೆ ವಿಚಾರ ಅಲ್ಲ. ನೀವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೂತಿರುವ ಶವಗಳು ಸಿಕ್ಕರೆ ಸೌಜನ್ಯ ನ್ಯಾಯ ಸಿಗುತ್ತಾ? ಅಷ್ಟು ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು. ನಾನು ಒಂದೇ ಒಂದು ಸೌಜನ್ಯ ಒಂದೇ ಪ್ರಕರಣ ಅಲ್ಲ. ನೋಡಿ ಸರ್, ಮತ್ತೆ ಆ ಈ ಪ್ರಕರಣ ಯಾಕೆ ಇನ್ನೊಂದು ಸೌಜನ್ಯ ಕಡೆ ಹೇಳ್ತಾ ಇದ್ದೇನೆ. ಒಂದು ವೇಳೆ ಅವರಿಗೆ ಸೌಜನ್ಯ ನಿಮ್ಮ ಹತ್ರ ಸಾಕ್ಷಿ ವಿಚಾರದಲ್ಲಿ ಕೊಡಿ. ಅವರಿಗೆ ಡೌಟ್ಸ್ ಇದೆ ಅಂತ ಹೇಳಿ ಆದ್ರೆ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ಡೌಟ್ ಇದೆ ಅಂತ ಹೇಳಿದ್ರೆ ಆ ಹೆಣವನ್ನು ಯಾಕೆ ಅವರು ದಹನ ಮಾಡಿದ್ರು? ಹೆಣವನ್ನು ದಫನ ಮಾಡಿ ಬಂದಿತ್ತಲ್ಲ ಕುಟುಂಬಸ್ಥರು, ಹೆಣವನ್ನು ದಫನ ಮಾಡಿ ಯಾವತ್ತಿಗೂ ಅದನ್ನು ಏನು ಇದು ಮಾಡಬಹುದಿತ್ತಲ್ಲ, ಪ್ರಿಸರ್ವ್ ಮಾಡಬಹುದಿತ್ತಲ್ಲ, ಯಾಕೆ ಅವರು ಹೆಣವನ್ನು ದಹನ ಮಾಡಿದ್ರು? ಪ್ರಶ್ನೆ ಏನು? ಒಂದ್ ನಿಮಿಷ ಅಶೋಕ್ ಒಂದ್ ನಿಮಿಷ. ಪ್ರಶ್ನೆ ಇರೋದೇನು? ಸೌಜನ್ಯ ನ್ಯಾಯ ಸಿಗಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಇದು ನಮ್ಮ ಪ್ರಶ್ನೆ. ಸಿಗ್ಲಿ, ಯಾರು ಬೇಡ ಅಂತಾರೆ? ಸಿಗ್ಲಿ. ನೀವು ಇದನ್ನ ಯಾಕೆ ತಳಕ್ ಹಾಕ್ತಾ ಇದ್ದೀರಿ? ಅದನ್ನ ಯಾಕೆ ತಳಕ್ ಹಾಕ್ತಾ ಇದ್ದೀರಿ? ಅದನ್ನ ಯಾಕೆ ತಳಕ್ ಹಾಕ್ತಾ ಇದ್ದೀರಿ? ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಣ ಸಿಕ್ಕರೆ ಸೌಜನ್ಯ ನ್ಯಾಯ ಸಿಗುತ್ತಾ? ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹುಡುಗಿರುವಂತಹ ಹೆಣಗಳು ಸಿಕ್ಕರೆ ಸೌಜನ್ಯ ನ್ಯಾಯ ಸಿಗುತ್ತಾ? ಅದೇ ನನ್ನ ಪ್ರಶ್ನೆ. ಆಯ್ತು, ಹೇಳಿ. ಒಂದೊಂದು ಹೇಳಿ. ಅದಕ್ಕಿದಕ್ಕೆ ಲಿಂಕ್ ಹೇಳಿ. ಹಂಗಿದ್ರೆ ಹೆಂಗೆ ಹೇಳಿ? ಲಿಂಕ್ ಹೇಳಿ. ನೀವ್ ಹೇಳ್ತಿದ್ರಲ್ಲ, ನಾನು ಯಾಕೆ ಹೇಳ್ಬೇಕು? ಇಲ್ಲಿ ಶವ ಸಿಕ್ಕರೆ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಲಿಂಕ್ ಹೇಗೆ ಹೇಳಿ? ಹೌದು, ಹೆಂಗೆ? ಅಲ್ಲಿ ಶವ ಸಿಕ್ಕರೆ ಲಿಂಕ್ ಹೇಳ್ರಿ. ಇಂಟರ್ಲಿಂಕ್ ಅಲ್ಲ, ನೀವ್ ಹೇಳಿದ್ರಲ್ಲ ನ್ಯಾಯ ಸಿಗುತ್ತೆ ಅಂತ. ನ್ಯಾಯ ಹೆಂಗೆ ಹೇಳಿ? ತನಿಖೆ ಮಾಡ್ಬೇಕದನ್ನ ನ್ಯಾಯ ನಾವು ಹೆಂಗೆ ಹೇಳಿ? ಕುತ್ತೆ ಹೇಳೋದಲ್ಲ. SIT ತನಿಖೆ claim ಮಾಡ್ತೀರಿ. SIT ತನಿಖೆಯಲ್ಲಿ ಗೊತ್ತಾಗಬೇಕು. ನೀವ್ ಹೆಂಗ್ claim ಮಾಡ್ತೀರಿ? ಇಲ್ಲ ಅಂತಂದ್ರೆ ನಿಮ್ಮ ಪ್ರಕಾರನೇ ಖುಷಿ ಪಡೋಣ. ನೀವು ಕ್ಲೇಮ್ ಹೆಂಗ್ ಮಾಡ್ತೀರಿ ಅಂತ ಕೇಳ್ತಿರೋದು. ಇಲ್ಲಿ ಸರ್, ಶವ ನಾವ್ ಸಿಕ್ಕರೆ ಯಾರು claim ಮಾಡಕ್ಕಾಗಲ್ಲ. ಇಲ್ಲಿ ಶವ ಸಿಕ್ಕರೆ ಸೌಜನ್ಯ ನ್ಯಾಯ claim ಸಿಗುತ್ತೆ. ಮಾಡಕ್ಕಾಗಲ್ಲ. ಹೇಗೆ? SIT ತನಿಖೆಯಿಂದನೇ ಹೊರ ನನ್ನ ಪ್ರಶ್ನೆ ಬರ್ಬೇಕು ಇಷ್ಟೇ, ನಿಮಗೆ ಬುರುಡೆ ಸರಿ, ಬೇಕಾ ಸರಿ, ಈಗ ಸೌಜನ್ಯ ನ್ಯಾಯ ಬೇಕಾ? ಎರಡೂ ಬೇಕು. ಎರಡು ಬೇಕು ಅಂತ ಎರಡೂ ಬೇಕು. ಬುರುಡೆಗೆ ಸೌಜನ್ಯಗೆ ಏನು ಸಂಬಂಧ? ಯಾವ ಸಂಬಂಧ ಇರಬಹುದು? ಅದನ್ನ SIT ತನಿಖೆ ಆಗ್ಲಿ. ನನ್ನ ಪ್ರಶ್ನೆ ಅದೇ ಅದೇ ಹೇಗೆ? ತನಿಖೆ ಆಗ್ಲಿ. ನನ್ನ ಇರಬಹುದು. ಪ್ರಶ್ನೆ ಅದೇ ಹೇಗೆ? ಇರಬಹುದು. ಪಂಚಾಯತ್ ಇಲ್ಲ, ಹೆಂಗೆ ವ್ಯಾಪ್ತಿಯಲ್ಲಿ ನೀವು? ಹೂತಿರೋ ಶವ ಸಿಕ್ಕರೆ ಶ್ರೀಪಾದ ಸೌಜನ್ಯ ಸರ್, ನ್ಯಾಯ ಸಿಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ನೀವು. ಉತ್ತರ ಕೊಡಿ. ಶ್ರೀಪಾದ ಸರ್, ಶ್ರೀಪಾದ ಸರ್, ಎಸ್ ಗೌಡ್ರೆ, ಎಸ್ ಕೇಶವಗೌಡ್ರೆ, ಶ್ರೀಪಾದ ಸರ್, ಎಸ್ ಕೇಶವಗೌಡ್ರೆ ಮಾತಾಡಿ. ನೋಡಿ, ನನ್ನ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡ್ಲಿ ಸರ್. ಒಂದು ವೇಳೆ ಆ ಸೌಜನ್ಯನ ಅತ್ಯಾಚಾರದ ಬಗ್ಗೆ, ಕೊಲೆಯ ಬಗ್ಗೆ ಇವರಿಗೆ ಸಂಶಯ ಇತ್ತು ಅಂತ ಹೇಳಿ ಆದ್ರೆ ಆ ಹೆಣವನ್ನು ದಹನ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳುವುದನ್ನು ಕುಟುಂಬಸ್ಥರು ಇವತ್ತು ಬಂದು ಹೇಳಿ. ಅವ್ರು ಯಾಕೆ ದಫನ ಮಾಡಲಿಲ್ಲ ಅಂತ ಹೇಳುವುದನ್ನು ಅವ್ರ ಕುಟುಂಬಸ್ಥರು ಹೇಳಿ, ಯಾಕೆ ಮಾಡಲಿಲ್ಲ ಇದನ್ನು? ಪ್ರಥಮವಾಗಿ ಎಲ್ಲವೂ ಸರಿ ಇದೆ, ಇಲ್ಲಿ ಎಲ್ಲವೂ ಸರಿ ಇದೆ, ನಮಗೆ ಪೂಜ್ಯ ಕಾವಂತರು ನಮ್ಮ ದೇವರು, ಅವರು ನಮಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ ಅಂತ ಹೇಳಿದವರು ಒಂದು ವರ್ಷದ ಮೇಲೆ ಯಾಕೆ ಇದನ್ನು ತಿರುಗಿಸಿದ್ರು? ಕೊಲೆಯಲ್ಲಿ ನಿಮಗೆ ಸಂಶಯ ಇಲ್ಲ ಹಂಗಾದ್ರೆ? ಅತ್ಯಾಚಾರ ಕೊಲೆ ಆಗಿಲ್ಲ? ಖಂಡಿತ ಇಲ್ಲ ಸರ್.
ಖಂಡಿತ ಸಂಶಯ ಇಲ್ಲ. ಬಹುಶಃ ನಾವು ನಿಮ್ಗೆ ತಲೆ ಈಗ್ಲೂ ಕೆಟ್ಟಿರ್ಬೋದ್ರಿ. ಒಂದು ವೇಳೆ ಬಹುಶಃ ನಿಮ್ಗೆ ತಲೆ ಕೆಟ್ಟಿರ್ಬೋದು. ಅತ್ಯಾಚಾರಿಗಳು ಏನಾದ್ರೂ ಸರಿ, ಬೇರೆ ಎಲ್ಲಾದ್ರೂ ಆಗಿದ್ರೆ ಒಳ್ಳೆ ನ್ಯಾಯ ಆಸ್ಪತ್ರೆಯಲ್ಲಿ ಸಿಗ್ಲಿ ಅಂತೇಳಿ ನಾವು ಒಳ್ಳೆ ಆಸ್ಪತ್ರೆಯಲ್ಲಿ ಹೋರಾಟ ಈಗಲೂ ತೋರಿಸ್ಕೊಳ್ಳಿ. ಬರ್ತೇವೆ ನಿಮ್ಮೊಟ್ಟಿಗೆ. See, what is it? ಈಗ ಏನ್ ಸರ್? ಒಂದೇ ಒಂದು ನಿಮಿಷ ಹಾ? ಒಂದು ನಿಮಿಷ. ಅಲ್ಲ. ಈಗ ಪ್ರಕರಣ ಒಂದು ಅಲ್ಲ, ನೀತಿ ನೀತಿಗಳ ಮಾತಾಡೋದು. ಯಾವ ವಿಚಾರಕ್ಕೆ ಸಂಶಯ ಕೊಲೆ ಇಲ್ಲ ಅಂತ ಆಗಿಲ್ಲ, ಹೇಳ್ತಿದ್ದಾರೆ? ಅತ್ಯಾಚಾರ ಆಗಿಲ್ಲ ಅಂತ ಹೇಳ್ತಾನಲ್ಲ ಯಾವ ಅಂತ. ಯಾವ ವಿಚಾರಕ್ಕೆ ಸಂಶಯ ಇಲ್ಲ ಅಂತ ಹೇಳ್ತಾ ಇದ್ರಿ ಕೇಶವಗೌಡ? ಯಾರು ಹೇಳಿದ್ರಿ? ಕೇಳ್ರಿ, ಸ್ವಲ್ಪ ಕೊಲೆಯಾಗಿ ಅತ್ಯಾಚಾರ ಆಗಿಲ್ಲ ಅಂತ ಹೇಳಿಲ್ಲ. ನಾವು ನೋಡಿದವರು, ಅವರ ಮನೆಗೆ ಹೆಣ ತಂದಾಗ ನಾನು ಹೋದವನು, ಅವರ ಪೋಸ್ಟ್ ಮಾರ್ಟಮ್ಗೆ ಹೋದವನು, ಅಲ್ಲಿ ಕೊಲೆ ಅತ್ಯಾಚಾರ ಆಗಿದ್ದು ಅಂತ ಹೇಳಿ ಪ್ರೂವ್ ಇದೆ. ಕೋರ್ಟ್ ಈಗ FSL ಇಲ್ಲ ರಿಪೋರ್ಟ್ ಇದೆ, ಅಂತೇಳಿ. ಇದೇ ವ್ಯಕ್ತಿ ಮಾಡಿರುವುದು ಅಂತ ಹೇಳಿ. ಇಲ್ಲ, ಬೆನಿಫಿಟ್ ಆಫ್ clarity ಡೌಟ್ ಬೇರೆ, clarity ಕೊಡ್ತೇವೆ. ಬೆನಿಫಿಟ್ ಆಫ್ ಡೌಟ್ ಬೇರೆ, ಕೋರ್ಟಿನಲ್ಲಿ ಆರೋಪಿ ಖುಲಾಸೆ ಆಗುದು ಬೇರೆ. ಆದ್ರೆ ದಯವಿಟ್ಟು ದಾರಿ ತಪ್ಪಿಸ್ಲಿಕ್ಕೆ ಹೋಗ್ಬೇಡಿ. ಯಾಕೆ ನೀವು ಅದನ್ನು 1 ವರ್ಷದ ಮೇಲೆ ತಂದ್ರಿ ಈ ವಿಚಾರವನ್ನು? ಇಲ್ಲ ನೋಡಿ ಅತ್ಯಂತ ಕ್ಷೇತ್ರದ ಮೇಲೆ ಎಸ್, ಕಳಂಕ ಎಸ್, ತರಬೇಕು ಈಗ ಅಲ್ವಾ? ಅವರೇ ಏನು ಒಂದು ನಿಮಗೆ ಬ್ರೇಕ್ ಆಗಿದ್ದು ಸಮಯ, ದಿನದಲ್ಲೇ ಒಂದು ಬ್ರೇಕ್ ಅಂತ ಸಮಯ. ವಿರಾಮದ ನಂತರ ಮತ್ತೆ ಸ್ವಾಗತ. ಸೌಜನ್ಯ ಕೇಸ್ನ ವಿಚಾರವಾಗಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಕೊಂಡು ನಾವು ಡಿಬೇಟ್ ಮಾಡ್ತಾ ಇದ್ದೀವಿ. ದಾರಿ ತಪ್ತಾ ಇದೆಯಾ ಈ ಸೌಜನ್ಯ ಹೋರಾಟ ಅನ್ನುವಂತಹ ಪ್ರಶ್ನೆಯನ್ನ ನಾವಿಲ್ಲಿ ಇಟ್ಕೊಂಡು ಈ ಡಿಬೇಟ್ ಅನ್ನ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀನಿ. ಅಂಬಿಕಾ ಅವರಿಗೆ ಒಂದೊಂದು ಪ್ರಶ್ನೆ. ಅಂಬಿಕಾ ಅವರೇ, ನಾವು ಗಮನಿಸಿದೀವಿ ಹೋರಾಟಗಾರ ಏನ್ ಹೇಳ್ತಾರೆ, ನಮ್ಮ ಹತ್ರ ಎಲ್ಲದಕ್ಕೂ ಸಾಕ್ಷಿಗಳಿದೆ, ನಮ್ಮ ಹತ್ರ ಎಲ್ಲದಕ್ಕೂ ದಾಖಲೆಗಳಿದೆ, ನಾವು ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಸಾಕ್ಷಿಗಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಹಿಂದೇಟ್ ಯಾಕೆ ಹಾಕ್ತಾ ಇದ್ದಾರೆ? ಸಾಕ್ಷಿ ಇದೆ ಅನ್ನುವಂಥ ಬಲವಾದ ನಂಬಿಕೆ ಇದ್ರೆ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಬಾರ್ದು? ನೀವ್ ಯಾಕೆ ಬರೀ ಸುಪ್ರೀಂ ಕೋರ್ಟ್ ಅನ್ನೇ ಹೇಳ್ತಾ ಇದ್ದೀರಾ? ಸಾಕ್ಷಿ ಇದೆ ಅಂತ ಹೇಳಿ SIT ರಚನೆ ಮಾಡಿ ಅಂದ್ರು. ಸಾಕ್ಷಿ ಇದೆ ಅಂತ ಹೇಳಿ SIT ಹೋಗಿ ಕೊಡ್ತಾ ಇದ್ದಾರೆ ಡೀಟೇಲ್ಸ್. ಸಾಕ್ಷಿ ಇದೆ ಅಂತ ಹೇಳಿ SIT ಇವಾಗ ಯಾವ್ದಕ್ಕೆ ಫಾರ್ಮ್ FBI ಆಗಿದೆ? ಹಾಕ್ತಾ ಇದ್ದಾರೆ. SIT ಸಾಕ್ಷಿ ಯಾವ್ದಕ್ಕೆ ಫಾರ್ಮ್ ಅಲ್ಲ, ಆಗಿದೆ? ಸಾಕ್ಷಿ ಯಾರಿಗೆ ಕೊಡ್ಬೇಕು? SIT ಫಾರ್ಮೇಶನ್ ಸಾಕ್ಷಿ ಆಗಿದ್ದು ಯಾವ್ದಕ್ಕೆ ರೀ ಮೀಡಿಯಾದವ್ರಿಗೆ ಅಂಬಿಕಾ ಅವರೇ? ಕೊಡ್ಬೇಕಾ? ಸಾಕ್ಷಿ ತನಿಖೆ ಏಜೆನ್ಸಿಗೆ SIT ಕೊಡ್ಬೇಕಾ? ಫಾರ್ಮೇಶನ್ ಆಗಿದ್ದು ಯಾವುದಕ್ಕೆ? ಯಾವ ದಾಖಲೆ ಕೊಟ್ಟಿದ್ದೀರಿ ನೀವು SIT ಹೋಗಿ? ಸೌಜನ್ಯ ಕೇಸ್ ದಾಖಲೆ ಕೊಟ್ಟಿದ್ದೀರಾ? ಕೊಡ್ತಾ ಇದ್ದಾರೆ ಅವ್ರ ತಾಯಿಯೇ ಹೋಗಿದ್ದಾರೆ. ಸೌಜನ್ಯ ತಾಯಿನೇ ಹೋಗಿ ಕೊಟ್ಟಿದ್ದಾರೆ. SIT ವ್ಯಾಪ್ತಿಯಲ್ಲಿ ತನಿಖೆ ನಡೀಲಿ ಅಂತ ಹೋಗಿರೋದವರು. SIT ಸೌಜನ್ಯ ಕೇಸ್ ಫಾರ್ಮ್ ಆಗಿದ್ದಕ್ಕೆ SIT ಫಾರ್ಮ್ ಆಗಿರೋ ಸೌಜನ್ಯ ತನಿಖೆ ಆಗ್ಲಿ ಅಂತ ಅಲ್ಲ. SIT ಫಾರ್ಮ್ ಆಗಿದ್ದು ಸೌಜನ್ಯ SIT ಈ SIT ವ್ಯಾಪ್ತಿಯಲ್ಲಿ ಸೌಜನ್ಯ ಕೇಸ್ ತನಿಖೆ ಆಗ್ಲಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಂಬಿಕಾ ಅವರೇ, SIT ವ್ಯಾಪ್ತಿಯಲ್ಲಿ ಸೌಜನ್ಯ ಕೇಸು ತನಿಖೆ ಆಗ್ಲಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಮನವಿ ಮತ್ತೆ ಎಲ್ಲಿ ಕೊಟ್ಟರು ದಾಖಲೆ? ಎಲ್ಲಿ ಕೊಟ್ಟಿದ್ದಾರೆ ದಾಖಲೆನ? ದಾಖಲೆ ಎಲ್ಲಿಗೆ ಅವ್ರು ಕೊಡ್ತಾ ಇದ್ದಾರೆ? ಟೀಮ್ ನವರು ಹೋಗ್ತಾ ಎಲ್ಲಿ ಕೊಡ್ತಿದಾರ್ರಿ ದಾಖಲೆ? ಎಲ್ಲಿ ಕೊಡ್ತಿದ್ದಾರೆ? ನನ್ನ ಪ್ರಶ್ನೆ, ದಾಖಲೆ ಎಲ್ಲಿ ಕೊಡ್ತಿದ್ದಾರೆ? ಸುಮ್ಮನೆ ಏನು ಹೇಳ್ಬಿಡಿ ಅಂಬಿಕಾ ಅವರೇ. SIT ಆಗಿರೋ ಬುರುಡೆ ಕೇಸ್ನ ತನಿಖೆ ಮಾಡೋದಕ್ಕೆ ಸೌಜನ್ಯ ಕೇಸ್ಗೂ ಚಿನ್ನಯ್ಯನ್ ಕೇಸ್ಗೂ ಸಂಬಂಧ ಇಲ್ಲ. ಸೌಜನ್ಯ ಕೇಸ್ಗೆ ದಾಖಲೆ ಕೊಡ್ತಿದ್ದೀರಿ ಅಂದ್ರೆ ಎಲ್ಲಿ ಕೊಡ್ತಿದ್ದೀರಿ ನಾನು ನೀವು? ಪಾಪ ಅವ್ರು ವಕೀಲರಿದ್ದಾರೆ, ವಕೀಲರಿಗೆ ಗೌರವವಾಗಿ ಕೇಳ್ತಾ ಇದ್ದೇನೆ. ಮೇಡಮ್ ಸರ್, ನಾನು ಗೌರವವಾಗಿ ಕೇಳ್ತಿದ್ದೀನಿ ಅಲ್ಲ, ಸರ್. ನಾನು ಕೇಳ್ತಾ ಇದ್ದೀನಿ ಅಂತಂದೆ. ಐ ಮೀನ್ ಟು ಸೇ, ನೋಡಿ ಮೇಡಮ್, ತಾವು ವಕೀಲರಿದ್ದೀರಾ, ತಮಗೆ ಗೊತ್ತಿದೆ ವಿಚಾರ. ಹೇಳಿ. ಈಗ 3ನೇ ತಾರೀಕು ಜುಲೈ ಯಾರು ಚಿನ್ನಯ್ಯ ಅಂತ ಬರ್ತಾರೆ, ಆತ ಹೇಳ್ತಾನೆ 164 ಸ್ಟೇಟ್ಮೆಂಟ್ ನ 4th ಜುಲೈ ಕೋರ್ಟಲ್ಲಿ ಮಾಡ್ತಾನೆ. ಆ ಕೋರ್ಟಲ್ಲಿ ಮಾಡಿದಂತಹದ್ದು ಸಾವಿರಾರು ನಾನು ಎಣೆಗಳನ್ನ ಊತಿದ್ದೇನೆ ಅಂತ ಹೇಳ್ತಾರೆ. ಓದಿದ್ದೀರಾ ಸರ್? ಒಂದ್ ನಿಮಿಷ ಅಕ್ಕ, ಒಂದ್ ನಿಮಿಷ. ನಾನು ಈಗ ಹೇಳ್ಬಿಡ್ತೀನಿ, ನೀವು ಲಾಯರ್ ಇದ್ದೀರಾ, ನನಗಿಂತ ಜಾಸ್ತಿ ತಿಳ್ಕೊಂಡಿರ್ಬೋದು. ನಾನು ಬೇರೆ ಸಬ್ಜೆಕ್ಟ್ ಮಾಡಿ ಅದು 183 ಸ್ಟೇಟ್ಮೆಂಟ್ ಅನ್ನು ಪಬ್ಲಿಕ್ ಮಾಡಿ ಬಿಡಿ. ಅವನು 1000 ಹೇಳಿದಾನ, 100 ಹೇಳಿದಾನ, ಗೊತ್ತಿಲ್ಲ 50 ಗೊತ್ತಿಲ್ಲ. ಒಂದ್ ನಿಮಿಷ, ಆತ ಟಿವಿ ಮಾಧ್ಯಮದಲ್ಲಿ ಇರೋದನ್ನ ಒಂದ್ ನಿಮಿಷ ತಾವು ಮಾತಾಡಿ, ನಾನು ಕೇಳ್ಬಿಡ್ತೀನಿ, ಪ್ರಶ್ನೆ ಕೇಳ್ಕೊಳ್ಳಿ ಒಂದ್ ನಿಮಿಷ. ನೋಡಿ, ಆತ 164 ಸ್ಟೇಟ್ಮೆಂಟ್ ಅಂದ್ರೆ IPC ಕೋಡ್ ಪ್ರಕಾರ 164, BNS ಪ್ರಕಾರ 183 ಸ್ಟೇಟ್ಮೆಂಟ್ ಮಾಡಿದಾಗ ಆತ ಹೇಳಿದಂತಹ ಯಾವ ಎಣೆಗಳನ್ನ ಊತಿದ್ದೇನೆ ಅಂತ ಹೇಳ್ತಾನೆ. ಆ ಎಣೆಗಳಿಗೋಸ್ಕರವಾಗಿ SIT ರಚನೆ ಆಗಿದ್ದು. ಸೌಜನ್ಯ ಪ್ರಕರಣದಲ್ಲಿ ಏನಿದೆ, ಊತಿಟ್ಟ ಎಣೆಗಳ, ದಯವಿಟ್ಟು ಗಮನ ಮಾಡ್ಕೊಂಡು ಕೇಳಿ, ಊತಿಟ್ಟ ಎಣ ಆಯ್ತಾ, ಅದ್ಯಾಷ್ಟಾದ್ರೂ ನಂಬರ್ ಇರಲಿ ಪರವಾಗಿಲ್ಲ, ಬೇರೆ ಕಡೆ ಆಯ್ತಾ. ಆದ್ರೆ ಸೌಜನ್ಯದೇನಿದೆ, ಕೊಲೆ ಆದಂತಹದ್ದು ಮತ್ತು ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ತೆಗೆದುಕೊಂಡ್ಬಂದು ನನಗೆ ಗೊತ್ತಿರಲಿಲ್ಲ ದಫನ್ ಮಾಡಿದಾರೋ ಸುಟ್ಟಿದಾರೋ ಅಂತ ಹೇಳಿ. ಈಗಾಗಲೇ ಹೇಳಿದ್ರು ಅಲ್ಲಿ ನಮ್ಮ ಕೇಶವ್ ಗೌಡ್ರು ಸುಟ್ಟಿದ್ದಾರೆ ಅಂತ ಹೇಳಿ. ಆ ಪ್ರಕರಣ ಈ ಪ್ರಕರಣ ಬೇರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. SIT ನನಗೆ ಮುಖ್ಯಮಂತ್ರಿಗಳ ಆರ್ಡರ್ ನಾವು ಹೋದಾಗ ಯಾವುದು ಚಿನ್ನಯ್ಯ ಹೇಳಿದಾನೆ, ಆ 164 ಸ್ಟೇಟ್ಮೆಂಟ್ ಯಾವ್ದು ಬಂದಿದೆ, ಒಂದ್ ನಿಮಿಷ ಆ 164 ಸ್ಟೇಟ್ಮೆಂಟ್ಸ್ ಯಾವ್ದು ಬಂತು ಅದಕ್ಕೆ ಮಾತ್ರ SIT. ನೀವು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇವತ್ತು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಡಿಬೇಟಲ್ಲಿ ನೀವು SIT ನ ತೆಗೆದುಕೊಂಡ್ಬಂದು ಕನ್ಫ್ಯೂಸ್ ಮಾಡಿಸೋದು ಬೇಡ.
ನೀವು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇಲ್ಲ? ಇನ್ನು ತುಂಬಾ ಸುಲಭ ಅಲ್ವಾ? ಖರ್ಚಾಗುತ್ತೆ ಅಂದ್ರೆ ನಾವು ಕೊಡ್ತೀವಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ತೀರಲ್ಲ? ನೀವು ಖರ್ಚು ಕೊಡೋದು ಬೇಡ ಸರ್, ನೀವು ಒಂದು ಪ್ಯಾನಲ್ ಮಾಡ್ಕೊಳ್ಳಿ, ನಿಮ್ ಡೆಲ್ಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಆಗಿ ಅಲ್ಲಿ ಸಿಬಿಐ ಕೋರ್ಟ್ ನವರಿಗೆ ಮತ್ತೆ ಕನ್ಫ್ಯೂಷನ್ ಬೇಡ, ಮತ್ತೆ ಕನ್ಫ್ಯೂಷನ್ ಬೇಡ, ನೀವು ಮತ್ತೆ ಕನ್ಫ್ಯೂಷನ್ ಬೇಡ, ಒಂದು ನಿಮಿಷ ಕನ್ಫ್ಯೂಷನ್ ಬೇಡ. ಎಸ್ ಅಂಬಿಕಾ ಅವರು ಒಂದು ನಿಮಿಷ ವಾಪಸ್ ಬರ್ತೀನಿ. ಈಗ ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನೀವು ಎಲ್ಲ ಒಂದು ನಿಯೋಗ ಮಾಡ್ಕೊಳ್ಳಿ, ಅಮಿತ್ ಶಾ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಅಂತ ಹೇಳ್ತಿದ್ರು. ಇದರಿಂದ ಅಶೋಕ್ ಅವರಿಂದಾನೇ ಉತ್ತರ ಪಡಿತೀನಿ. ವೆಲ್ಕಮ್ ಬ್ಯಾಕ್. ನೇರವಾಗಿ ಅಂಬಿಕಾ ಅವರಿಗೆ ನನ್ನ ಪ್ರಶ್ನೆ, ಬಿಜೆಪಿ ಅವರು ನೀವೇ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಅಂತ ಹೇಳ್ತಾ ಇದ್ರಿ ಅಂಬಿಕಾ ಮೇಡಮ್. ಬಿಜೆಪಿ ಅವರು ಸಿಬಿಐಗೆ ಹೋದ್ರೆ ಬಿಜೆಪಿ ಅವರಿಗೆ ನೀವು ಸಾಕ್ಷಿ ಕೊಡ್ತೀರಾ? ನಂಬರ್ ಒನ್. ಒಂದ್ ನಿಮಿಷ, ನನ್ನ ಕ್ವಶನ್ ಇನ್ನೂ ಮುಗ್ದಿಲ್ಲ, ನನ್ನ ಕ್ವಶನ್ ಇನ್ನೂ ಮುಗ್ದಿಲ್ಲ. ಈ ಮೊಬೈಲ್ ಅಲ್ಲಿ ಜೇಬಲ್ಲಿ ದಾಖಲೆಗಳಿದೆ ಅಂತ ಹೇಳ್ತಾ ಇದ್ದವ್ರ ಕಡೆಯಿಂದ ನೀವು ಸಾಕ್ಷಿ ಕೊಡಿಸ್ತೀರಾ? ನೋಡಿದೀವಿ ಅಂತ ಹೇಳಿದವ್ರನ್ನ ಕರ್ಕೊಂಡ್ ಬರ್ತೀರಾ? ಬಿಜೆಪಿ ಅವ್ರಿಗೆ ನಿಮ್ಮ ಹತ್ರ ಇಲ್ಲೂ ಎಲ್ಲಾ ಸಾಕ್ಷಿಗಳನ್ನ ಕೊಟ್ಬಿಡ್ತೀರಾ ಅವ್ರು ಹೋದ್ರೆ? ಒಂದ್ ನಿಮಿಷ, ಮರು ತನಿಖೆ ಬೇಕು ಅಂತ ಹಾಕಿದ್ ನಿಮ್ಗೆ ಗೊತ್ತಿದ್ಯಾ? ರಿಟ್ ಪೆಟಿಷನ್ ಹಾಕಿದ್ರು ಚಂದಪ್ಪ ಗೌಡ್ರು. ಹೌದು, ಮರು ತನಿಖೆ ಆಗ್ಬೇಕು ಹೇಳಿ ಸೌಜನ್ಯ ಕೇಸಲ್ಲೇ. ಸಿಬಿಐ ಜೊತೆ ಸಿಬಿಐ ಅಪೀಲಿಗೆ ಹೋಗುತ್ತೆ, ಇವರು ರಿಟ್ ಹಾಕ್ತಾರೆ ಚಂದಪ್ಪ ಗೌಡ್ರು. ಜೊತೆಯಲ್ಲಿ ಅದನ್ನ ಹಿಯರಿಂಗ್ ಮಾಡ್ಕೊಂಡೆ ಇನ್ನೊಂದ್ಸಲ ನಾವು ಮೂರ್ ತನಿಖೆ ಏಜೆನ್ಸಿ ಅವ್ರು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ಎರಡನ್ನು ಕ್ವಾಶ್ ಮಾಡ್ತಾರ ಅವರು. ಅದು ಇದೆ ರಿಟ್ ಪಿಟಿಷನ್. ಕ್ಯಾನ್ ಯು ಹಿಯರ್ ಮೀ? Yes, please continue, madam. Okay, that is what it is. ನೀವು So we all through the once again, ಮರು ತನಿಖೆ ಆಗಬೇಕು ಅಂತ ಚಂದಪ್ಪ ಗೌಡ್ರು ರಿಟ್ ಪಿಟಿಷನ್ ಹಾಕಿದ್ರು. ಅದಾದ್ಮೇಲೆ ಏನಾಯ್ತು ಅನ್ನೋದನ್ನು ಹೇಳಿ. ಹೇಳಿದ್ನಲ್ಲ, ಮರುತನಿಖೆ ಮರುತನಿಖೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಇದೆ ಹೈಕೋರ್ಟ್ ಸೆಪ್ಟೆಂಬರ್ ತಿಂಗಳು 2024 ಹೇಳಿತು. ಕರೆಕ್ಟಾ? ಆಗಲ್ಲ ಅಂತಾನೆ ಹೇಳಿರೋದು. ಅದಕ್ಕೆ ಏನ್ ಮಾಡ್ಬೇಕು? ಅದನ್ನೇ ಹೇಳ್ತಾ ಇದ್ದೀನಿ. ಯಾವಾಗ ಹೈಕೋರ್ಟ್ ಸೆಪ್ಟೆಂಬರ್ 13ನೇ ತಾರೀಕು 2024 ಮರು ತನಿಖೆ ಸಾಧ್ಯ ಇಲ್ಲ ಅಂತ ಹೇಳ್ತು, ಮುಂದೇನ್ ಮಾಡೋಣ? ಅದ ನೀವೀಗ ಸುಪ್ರೀಂ ಕೋರ್ಟ್ ಹೇಳ್ತೀರಿ. ಐ ಥಾಟ್ ಯು ವರ್ ಸಪೋಸ್ ಟು ಆಸ್ಕ್ ಬಿಜೆಪಿ ಗೈ ಯಾವಾಗ ನಿಯೋಗ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಪ್ರಯತ್ನ ಮಾಡ್ತೀರಾ ಅಂಬಿಕಾ ಅವರೇ? ನೀವು ನ್ಯಾಯ ಕೊಡ್ಸೋದಕ್ಕೆ ಪ್ರಯತ್ನ ಮಾಡ್ತಿಲ್ಲ. ನ್ಯಾಯ ಕೊಡ್ಸ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಅಮಿತ್ ಶಾ ಅವ್ರ ಹತ್ರ ಹೋಗೋದಲ್ಲ, ಇದು ಸುಪ್ರೀಂ ಕೋರ್ಟ್ ಹೋಗಿ ಸೌಜನ್ಯ ನ್ಯಾಯಕ್ಕೆ ಕಾಂಗ್ರೆಸ್ ಅವ್ರನ್ನ ಯಾಕೆ ಉಳಿಸ್ತಾ ಇದೀರಾ? ಕಾಂಗ್ರೆಸ್ ಏಜೆಂಟ್ ತರ ಯಾಕೆ ಮಾತಾಡ್ತಿದ್ದೀರಾ ನೀವು? ಕಾಂಗ್ರೆಸ್ ಏಜೆಂಟ್ ತರ ಮಾತಾಡಬೇಡಿ. ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ. ಸೌಜನ್ಯಕ್ಕೆ ನ್ಯಾಯ ಒದಗಿಸಬೇಕು ಅಂತಕ್ಕಂಥ ವಿಚಾರ. ಸೌಜನ್ಯಕ್ಕೆ ನ್ಯಾಯ ಒದಗಿಸಬೇಕು, ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಬಿಜೆಪಿ ನಿಯೋಗ ಕರ್ಕೊಂಡೋಗಿ ಅಂತ ಮಾತಾಡ್ತೀರಾ? ಏನ್ ಮಾತಾಡ್ತೀರಿ ನೀವು? ಏನ್ ಮಾತಾಡ್ತೀರಾ? ಏನ್ ಕಾಂಗ್ರೆಸ್ ಅವ್ರು ಇನ್ವಾಲ್ವ್ ಆಗಿದಾರಾ? ಕಾಂಗ್ರೆಸ್ ಇನ್ವಾಲ್ವ್ ಇದೆ ಇದರಲ್ಲಿ? ಕಾಂಗ್ರೆಸ್ ಯಾರಿದ್ದಾರೆ? ಯಾವ ನಾಯಕರಿದ್ದಾರೆ? ಅದನ್ನ ಹೇಳಿ. ಪೇಷನ್ಸ್ ಇರ್ಲಿ, ಮಾತು ಕೇಳಿ. ಹಿರಿಯರ್ ಇದ್ದೀರಾ, ನಿಮ್ ಹಿರಿಯರ್ ಅಂತ ಗೌರವ ಕೊಡ್ತಾ ಇದ್ದೀನಿ. ಸ್ವಲ್ಪ ಪೇಷನ್ಸ್ ಇತ್ತು, ಮಾತು ಕೇಳಿ. ಹೇಳಿ. ಚಂದಪ್ಪ ಗೌಡ್ರು ಫಸ್ಟ್ ಇಂದನೂ ಪ್ರಯತ್ನ ಮಾಡಿದ್ದಾರೆ. ಸಿಬಿಐ ನ್ಯಾಯಾಲಯದಲ್ಲಿ ಇರುವಾಗ್ಲೂ ಪ್ರಯತ್ನ ಮಾಡಿದ್ದಾರೆ. ಅವರು 3 ಜನ ಆರೋಪಿಗಳ ಹೆಸರು ಹೇಳಿದ್ದಾರೆ. ಅವರು ಫರ್ದರ್ ಇನ್ವೆಸ್ಟಿಗೇಷನ್ ಕೇಳಿದ್ದಾರೆ. ಸಿಬಿಐ ಕೋರ್ಟ್ ಅಲ್ಲಿ ಎಲ್ಲವಾದ ಐಎಗಳನ್ನು ಹೈಕೋರ್ಟ್ ಅಲ್ಲಿ ಸ್ಟೇ ಮಾಡ್ತಾರೆ. ಹೈಕೋರ್ಟ್ ಅಲ್ಲಿ ಕ್ವಾಶ್ ಯಾಕೆ ಮಾಡ್ತಿದ್ರು ಸರ್? ಆರೋಪಿಗಳು ಯಾರಂತ ಫ್ಯಾಮಿಲಿ ಅವ್ರು ಹೇಳಿದಾಗ ಅವ್ರು ಬರ್ಬೋದಾಗಿತ್ತಲ್ಲ ಇನ್ವೆಸ್ಟಿಗೇಷನ್ ಗೆ? ಯಾಕೆ ಮಾಡಿಲ್ಲ? ನೋಡಿ, ಅವ್ರಿಗೆ ಈಗಾಗ್ಲೇನೆ ಸಹ ಅವ್ರಿಗೆ ಟೆಸ್ಟ್ ಆಗಿದೆ. ಏನು ಅವರೇ ಈ ಪ್ರಶ್ನೆನ ಇಟ್ಟು ಮತ್ತೆ ಅಂಬಿಕಾ ಅವರೇ ಇದೇ ಪ್ರಶ್ನೆನ ಇಟ್ಟು ನಾವು ಚರ್ಚೆಯನ್ನ ಮಾಡೋಣ. ವಿರಾಮದ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗಾಗಲೇ ಈ ವಿಚಾರವನ್ನ ಮುಂದೆ ಇಡ್ತಾ ಇದ್ವಿ, ಸುಪ್ರೀಂ ಕೋರ್ಟ್ಗೆ ಹೋಗುವಂತ ವಿಚಾರ. ನಾನು ಮತ್ತೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾ ಇರೋದಕ್ಕೆ ಅಂಬಿಕಾ ಮೇಡಮ್ ಅವರು ನನ್ನ ಪ್ರಶ್ನೆ ಮಾಡ್ತಾ ಇರೋದು, ಯಾಕೆ ಮತ್ತೆ ಸುಪ್ರೀಂ ಕೋರ್ಟೇ ಅಂತೀರಿ ಅಂತ ಹೇಳಿ. ಆ ಸುಪ್ರೀಂ ಕೋರ್ಟ್ ಯಾಕೆ ಅಂತಿದ್ದೀನಿ ಅನ್ನೋದಕ್ಕೂ ಕೂಡ ನಾನು ಕಾರಣ ಕೊಟ್ಟೆ. ಮರು ತನಿಖೆ ಸಾಧ್ಯ ಇಲ್ಲ ಅಂತಂದ್ರೆ ನಮಗೆ ನೆಕ್ಸ್ಟ್ ಇರುವಂತ ಆಯ್ಕೆ ಏನು ಅಂತ ಹೇಳಿ. ಬಿಜೆಪಿ ಅವರು ನೀವು ಹೋಗೋದಕ್ಕೆ ರೆಡಿ ಇದ್ದೀರಾ ಸುಪ್ರೀಂ ಕೋರ್ಟ್ಗೆ? ಅವ್ರು ಸಾಕ್ಷಿ ಕೊಡ್ತೀನಿ ಅಂತಂದ್ರೆ? ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಬಿಜೆಪಿಯ ಒಂದು PIL ಹಾಕ್ಲಿಕ್ಕೆ ಬರೋದಿಲ್ಲ. ಅಕಸ್ಮಾತ್ ಏನಾದ್ರು ಆ ತಾಯಿ ಕುಸುಮ ಅವ್ರು ಹಾಕ್ತೀನಿ ಅಂತ ಹೇಳಿದ್ರೆ ನಾವು ಅವ್ರು ಬೆಂಬಲವಾಗಿ ನಿಲ್ತೇವೆ. ಅಥವಾ ಬೇರೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಕುತ್ತೆ ಅಂತ ಹೇಳಿದ್ರೆ ನಾವು ಆಗ್ಲೂ ಬೆಂಬಲವಾಗಿ ನಿಲ್ತೇವೆ. ಅದ ಥರ್ಡ್ ಪಾರ್ಟಿಯಾಗಿ ನಾವು ಹೋಗ್ಲಿಕ್ಕೆ ಯಾರಿಗೂ ಸಹ ಅಧಿಕಾರ ಇಲ್ಲ.
ಯಾಕಂದರೆ ಅಲ್ಲಿ ಹೈಕೋರ್ಟ್ ಆರ್ಡರ್ ಬಂದಾಗಲೇ ಅದ್ರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಮತ್ತು ಬೇರೆಯವರು ಹೋಗಿ ಪ್ರಯತ್ನ ಮಾಡಿದಾಗಲೂ ಸಹ ಅದು ಫೇಲ್ ಆಗಿದ್ದಾರೆ. ಅದು ಕ್ಲಿಯರ್ ಕಟ್ ಆಗಿದೆ, ತಾಯಿ ಮಾತ್ರ ಹೋಗಬೇಕು ಅಥವಾ ಕೋರ್ಟ್ ಅದಕ್ಕೆ ಸರ್ಕಾರ ಹೋಗಬೇಕು. ಈಗ ಯಾರೇ ಹೋದ್ರೂ ಪರವಾಗಿಲ್ಲ, ಕಾಂಗ್ರೆಸ್ನ ಸಿದ್ದರಾಮಯ್ಯವ್ರ ಸರ್ಕಾರ ಇದೆ, ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಇದ್ದಾರೆ, ಅವ್ರು ಹೋದ್ರೂ ಪರವಾಗಿಲ್ಲ, ಅಥವಾ ಆ ಕುಸುಮ ತಾಯಿಯವರು, ಸೌಜನ್ಯ ಅವ್ರ ತಾಯಿ ಕುಸುಮ ಅವರು ಹೋದ್ರು ಸಹ ನಾವು ಬೆಂಬಲವಾಗಿ ನಿಂತ್ಕೊಳ್ತೇವೆ, ನಾವು ನ್ಯಾಯ ಒದಗಿಸ್ತಕ್ಕಂಥ ಕೆಲಸನ ಸೌಜನ್ಯಕ್ಕೆ ಮಾಡ್ತೇವೆ. ಆದ್ರೆ ಅದು ಬಿಟ್ಟು ಉತ್ತರ ಪಡಿತೀನಿ, ಅಂಬಿಕಾ ಅವರು ಉತ್ತರ ಪಡಿತೀನಿ. ಇದಕ್ಕೆ ಚಿಕ್ಕ ಬ್ರೇಕ್, ಮತ್ತೊಂದು ಬ್ರೇಕ್ ನ ಸಮಯ ಇದೆ ಮೇಡಮ್. ವಾಪಸ್ ನಿಮ್ಮ ಹತ್ರನೇ ಬರ್ತೀನಿ, ನಿಮ್ಮಿಂದ ಉತ್ತರ ತಗೋತೀನಿ. ವಿರಾಮದ ನಂತರ ಮತ್ತೆ ಸ್ವಾಗತ. ನಾನು ಕೇಶವಗೌಡರನ್ನ ಮಾತಾಡ್ತೀನಿ. ಕೇಶವಗೌಡ್ರೆ, ಈ ಶವ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳು ನಮ್ಮ ಮಹಾಭಾರತ ಡಿಬೇಟ್ನಲ್ಲಿ ಆಗ್ತಾ ಇತ್ತು. ಹಲವು ಚರ್ಚೆಗಳನ್ನು ಇಟ್ಕೊಂಡು ತಾವು ಕೂಡ ಸ್ವಲ್ಪ ಕೋಪ ಮಾಡ್ಕೊಂಡ್ರಿ. ನಂದೊಂದು ಪ್ರಶ್ನೆ ಏನಂತಂದ್ರೆ, UDR ಆದಂಥ ಫ್ಯಾಮಿಲಿಯವರು ಬಂದರೆ ಶವ ತೋರಿಸ್ತೀರಾ? ಸರ್, ದಯವಿಟ್ಟು ನಾನು ಮಾತಾಡುವಾಗ ಅವರಿಗೆ ಹೇಳಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ. ಯಾಕೆಂತ ಹೇಳಿದರೆ ಮತ್ತೆ ಭಾಷೆಯ ಮೇಲೆ ಹಿಡಿತ ಕೂಡ ಇರಲಿ. ನಿಮ್ಮ ವೀಕ್ಷಕರು ಬಹಳ ಮೌನವಾಗಿ ಇದನ್ನು ಗಮನಿಸ್ತಿದ್ದಾರೆ. ನಾವು ಬೊಬ್ಬೆ ಹಾಕಿದ ಕೂಡಲೇ ವೀಕ್ಷಕರಿಗೆ ಅರ್ಥ ಆಗಲ್ಲ. ಆ ಕಾರಣಕ್ಕಾಗಿ ಹೇಳ್ತಿದ್ದೀನಿ, ಅವರನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಲಿಕ್ಕೆ ಹೇಗೆ ನಾನು ಮಾತಾಡ್ತೀನಿ. ಅವರು ಮಧ್ಯದಲ್ಲಿ ಬೇರೆ ವಿಚಾರಗಳಿಗೆ ಬರೋದಾದ್ರೆ ನಾನು ಮಾತಾಡೋದಿಲ್ಲ. ಒಂದು ವಿಚಾರವನ್ನು ಗಮನಿಸಿ ಸರ್, ಅಲ್ಲಿ UDR ಆದಂಥ ಏನು ಪ್ರಕರಣಗಳಿದೆಯೋ ಅದನ್ನು ಎಕ್ಸುಮೇಷನ್ ಮಾಡಬೇಕು ಅಂತೇಳಿ ಈಗ ಎಲ್ಲೂ ಬಂದದ್ದು ಅಲ್ಲ. ಏನಿದೆ, ನಾನೇ ಹೂತು ಹಾಕಿದ್ದೇನೆ ಆ ಸ್ಥಳದಲ್ಲಿ ಬಂದು. ನಾನು ಬಂದರೆ ತೋರಿಸ್ತೀನಿ. ಯಾವುದೇ ಪೊಲೀಸ್ನವರು ಇರಲಿಲ್ಲ, ಯಾವ ಡಾಕ್ಟ್ರು ಬರಲಿಲ್ಲ, ನನ್ನನ್ನು ಭಾಳ ಹೆದರಿಸಿ ಬೆದರಿಸಿ ಅಲ್ಲಿ ಹೂತು ಹಾಕ್ತಿದ್ರು. ನಾನು ಎತ್ತಿಕೊಂಡು ಬಂದು ಒಬ್ಬನೇ ರಾತ್ರೋರಾತ್ರಿ ಹೂತು ಹಾಕ್ತಿದ್ದೆ. ಆ ಸ್ಥಳಗಳನ್ನು ನಾನು ಬಂದರೆ ತೋರಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಅವರು. ಇದನ್ನು ದಯವಿಟ್ಟು ಆ ಅಂಬಿಕಾ ಮೇಡಮ್ ಕೂಡ ಗಮನಿಸಬೇಕು. ಅವರು ಧನಂಜಯ ಅವರು ಪ್ರೆಸ್ ರಿಲೀಸ್ ಕೊಟ್ಟಾಗ ಅವರು ಏನು ಹೇಳಿದರು, ಕೆಲವು ಪಾಯಿಂಟ್ಗಳನ್ನು ಕೊಟ್ಟರು. ನನಗೆ ಜೀವ ಬೆದರಿಕಿದ್ರೆ ನಾನೇ ಇದನ್ನು ತಂದಿದ್ದೇನೆ, ನಾನು ಇವತ್ತು ತಂದಿದ್ದೇನೆ, ಅದನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಕೋರ್ಟಿಗೆ ಬಂದ ಅಷ್ಟು ಮೊನ್ನೆ ತನಿಖೆ ಆಗೋವರೆಗೂ ಅವ್ರು ಹೇಳಿದ್ದೇನು ಅಂತೇಳಿ ಇದನ್ನು ನಾನೇ ತಂದದ್ದು ಅಂತ ಹೇಳುವಂಥದ್ದು ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಂಡದ್ದು. ಈಗ ಏನಾಯಿತು, ಸತ್ಯ ಹೊರಗಡೆ ಬರ್ತಾ ಇದೆ. ಅವರಲ್ಲ ಇನ್ನೊಬ್ರು ಅಂತೇಳಿ ಬಂದರು, ತಂದು ಕೊಟ್ಟವರು ಯಾರೋ ಬೇರೆ ಇದ್ದಾರೆ, ಅದರ ಹಿಂದೆ ಬೇರೆ ಗ್ಯಾಂಗ್ ಇದೆ ಅಂತ ಹೇಳೋದನ್ನು ಇವತ್ತೆಲ್ಲ ನಾವು ಮಾಧ್ಯಮದ ಮೂಲಕ ಗಮನಿಸ್ತಿದ್ದೇವೆ ಸರ್. ಈಗ ಅವ್ರಿಗೆ ಏನಾಗಿದೆ, ಒಟ್ಟಾರೆ ಡೆಸ್ಪರೇಟ್ ಆಗಿದ್ದಾರೆ. ಇದು ಸತ್ಯ. ಅವನು ಏನು ಹೇಳಿದ್ರು, ಮೊನ್ನೆ ಅವರ ಸ್ಟೇಟ್ಮೆಂಟ್ ಇತ್ತು, ಏನು ಅವರು SIT ಇದರಲ್ಲೇ ಇದ್ದದ್ದು, ಹಗಲಿಡಿ ರಾತ್ರಿ ಇಡೀ ವಕೀಲರೆಲ್ಲ ಕ್ಯಾರಫಲ್ಲಿ ಇರ್ತಿದ್ರು, ಎಲ್ಲ ಹೋಗಿ ನಿಲ್ತಿದ್ರು, ಅವರನ್ನು ತನಿಖೆ ಮಾಡಿ ಅಂತ ನಾವು ಕೇಳುವಾಗ ಯಾರು ನಮ್ಮ ಮಾತನ್ನು ಕೇಳಲಿಲ್ಲ. ಮತ್ತೆ ಮೊನ್ನೆ ಹೇಳಿದ್ರು, ಇದೇ ಬುರುಡೆ ಮ್ಯಾನ್ ತಿರುಗಿ ಬಿದ್ದಾಗ, ಅಂದರೆ ನನಗೆ ಇದು ಮಾಡಿದ್ದಲ್ಲ, ಯಾರು ಹೇಳಿಸಿದ್ರು ನನ್ನಿಂದ ಅಂತೇಳಿ ಆತ ಹೇಳಿದಾಗ ಇವರದ್ದು ಪ್ಲ್ಯಾನ್ ಚೇಂಜ್ ಆಗ್ತದೆ. ಏನು ಹೇಳ್ತಾ ಬಂದರು, ಇವರನ್ನು ಹೆದರಿಸಿ ಬೆದರಿಸಿ ಹೇಳಿಕೆಯನ್ನು ಕೊಟ್ಟರು ಅಂತ. ಸಾಧ್ಯ ಇದೆಯೋ ಅಂತ ಸ್ವಲ್ಪ ಗಮನಿಸಿ. SITಗೆ ಇದು ಮಾಡಿದಂಥ ಅವಮಾನ, ಇವರು SITಗೆ ಮತ್ತು ಪೊಲೀಸ್ ಇಲಾಖೆಗೆ ಮಾಡಿದಂಥ ಅವಮಾನ. ದಯವಿಟ್ಟು ಇಂಥ ಸ್ಟೇಟ್ಮೆಂಟ್ಗಳನ್ನು ಮತ್ತೆ ನಾವೀಗ ಮಾತಾಡ್ತಿದ್ದೇವೆ, ಅಲ್ಲಿ ಎಲ್ಲಿ ಹೋಗ್ಬೇಕು ಸರ್? ಹೈಕೋರ್ಟಲ್ಲಿ ನ್ಯಾಯ ಸಿಗದಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ನಾವು ಬಂದುಬಿಟ್ಟು ಇಲ್ಲಿ ಬೇಕಾಬಿಟ್ಟು ಬಾಯಿಗೆ ಬಂದಾಗೆ ಯಾರನ್ನೋ ಬೈದು ಏನೋ ಮಾತಾಡಿ ಅವರ ತೇಜವಾದ ಮಾಡಿ ಅವನ ಅಪ್ಪನಿಗೆ ಬೈದು, ಅವನ ಅಮ್ಮನಿಗೆ ಬೈದು, ಮನೆಯವರಿಗೆ ಬೈದು, ತಂಗಿಗೆ ಬೈದು, ಅಥವಾ ಅವನ ಹೆಂಡತಿಗೆ ಬೈದ್ರೆ ಎಲ್ಲಿ ನ್ಯಾಯ ಸಿಗ್ತದೆ ಸರ್? ನ್ಯಾಯ ಬೀದಿಯಲ್ಲಿ ಸಿಗ್ತದೆ ಅಂತ ಹೇಳಿ. ಆದರೆ ಇವರು ಯಾಕೆ ಬೀದಿಯಲ್ಲೇ ಮಾಡಬಾರ್ದು? ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ, ಒಂದು ಎರಡು. ಅದಕ್ಕೆ ಅವರು ಅಂಬಿಕಾ ಪ್ರಭು ಅವರು ಅಥವಾ ಇನ್ನೊಬ್ಬರು ಭೈರಪ್ಪ ಹರೀಶ್ರವರು ಭಾಳ ಬೇಡದ ಮಾತಲ್ಲಿ ಮಾತಾಡಿದರು. ಅವರನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿ. ಈ ರೀತಿ ಮಾಧ್ಯಮದಲ್ಲಿ ಮಾತಾಡೋದು ಸರಿಯಲ್ಲ. ಯಾಕೆಂದ್ರೆ ನಮಗೂ ತಪ್ಪಿದ್ರೆ ಬೇರೆ ರೀತಿಯಲ್ಲಿ ಅದು ಉತ್ತರ ಹೋಗ್ತದೆ. ದಯವಿಟ್ಟು ತಿಳ್ಕೊಳ್ಳಿ. ಸೌಜನ್ಯ ಮರಳಾದಾಗ ಅವರ ಮನೆಗೆ ಹೋದವನು ನಾನು, ನೀವು ಹೇಳಿದ್ರಲ್ಲ, ಏನು ಚಿನ್ನಯ್ಯ ತೋರಿಸಿದಂತ ಪ್ರದೇಶದಲ್ಲಿ ನಾವು ಕೂಡ ಪಂಚಾಯತಿಯಿಂದ ಹೂತಿದ್ದೀವಿ ಅಂತ ಹೇಳಿದ್ರಲ್ಲ, ಅದು ಎಲ್ಲಿ ಅಂತ ಕೇಳಿದ್ದಷ್ಟೇ. ಅದನ್ನ ಬಿಟ್ಟು ನಾನು ಬೇಡದ ಮಾತಾಡೋದಕ್ಕೆ ನಾನು ನೀವಲ್ಲ ಸರ್. ಮೆಂಟಲ್ ಆಸ್ಪತ್ರೆಗೆ ಸೇರಿಸಿ ಅಂತ ಯಾರಿಗೆ ಹೇಳಿದ್ರಿ? ಅವರನ್ನು ಆಸ್ಪತ್ರೆಗೆ ಸೇರಿಸಿ ಅಂತ ಯಾರಿಗೆ ಹೇಳಿದ್ರಿ? ಯಾಕೆ ಹೇಳಿದ್ರಿ? ನಿಮ್ಮೇಲೆ ಕಳಕಳಿಯಿಂದ ಹೇಳಿದ್ದು, ನೀವೇನೇನೋ ಪಾಪ ಮಾತಾಡ್ತಾ ಇದ್ರಲ್ಲ, ಅದಕ್ಕಾಗಿ ನಿಮ್ಮೇಲೆ ಕಳಕಳಿಯಿಂದ ಹೇಳಿದ್ದು, ನಿಮ್ಮೇಲೆ ಪ್ರೀತಿಯಿಂದ ಹೇಳಿದ್ದು. ಮೆಂಟಲ್ ಆಸ್ಪತ್ರೆಗೆ ಹೋಗ್ಲಿ ನನಗೆ ಗೊತ್ತ್ರಿ, ನೀವು ಹೇಳ್ಬೇಡಿ. ಕೇಳಿ, ಕಳಕಳಿ ಬೇರೆ, ಭಾಷೆ ಬೇರೆ. ಇಲ್ಲಿ ಕೇಳಿ, ಸೌಜನ್ಯ ಕೊಲೆ ಆದಾಗ ಅವರನ್ನು ಒಂದು ವೇಳೆ ಡೌಟ್ಸ್ ಇದ್ರೆ ಯಾಕೆ ಹೆಣವನ್ನು ಹೂತು ಹಾಕ್ಲಿಲ್ಲ, ಯಾಕೆ ದಫನ ಮಾಡಿದ್ರು? ಸರಿ, ನೀವೇ ಪಂಚಾಯತಿಯಿಂದ ಹೂತಿರೋದು ಅಂತ ಹೇಳಿ ಮಂಗಳೂರಿಗೆ ಹೆಚ್ಚಿನ ಇದಕ್ಕೆ ಹೋಗ್ಬೇಕು ಅಂತ ಹೇಳುವಾಗ ರಾತ್ರಿ ಬೇಡ, ಆಯ್ತು ನೀವ್ ಹೇಳಿದ್ರಲ್ಲ, ನಾವೇ ಹೂತಿದೀವಿ ಅಂತ ಹೇಳಿದ್ರಲ್ಲ, ಅದನ್ನ ತೋರಿಸ್ತೀರಾ ನೀವು? ಚಿನ್ನಯ್ಯನ ಕತೆ ಬಿಡೋಣ, ಚಿನ್ನಯ್ಯ ಹೇಳಿದ್ ಸುಳ್ಳು ಆಯ್ತು. ಈಗ ನೀವು ಹೇಳಿದ್ ವಿಷಯಕ್ಕೆ ಬನ್ನಿ ಕೇಶವಗೌಡ್ರೆ.
ಕಾನೂನಲ್ಲಿ ಅವಕಾಶ ಈಗ ಇಲ್ದೇ ಇರೋದು ದಯವಿಟ್ಟು ಅದಕ್ಕೆ ಕೇಳಿ, ಕೇಳ್ತಾರೆ. ನಾನು ಹೇಳಿದನ್ನು ಕೇಳಿ. ನಾವು ಹೂತಾಕಿದ್ದು ನಾನು ಹೂತಾಕ್ಲಿಕ್ಕೆ ನಾನೇನು ಪಂಚಾಯತಿಯ ಮಾಲಿ ಅಲ್ಲ. ನೀವೇ ಅಲ್ವಾ ಹೇಳಿದ್ದು ಪಂಚಾಯತ್ ಮತ್ತೆ? ಕಾನೂನು ಪ್ರಕಾರವಾಗಿ ನೀವೇ ಹೂತಾಕಿದೆ ಅಂತ ಹೇಳಿದಲ್ವೇ? ಹೇಳಿರುವಂತದ್ದು ನಾವು. ಕಾನೂನು ಪ್ರಕಾರವಾಗಿ ಆ ಪರಿಸರ ಕೇಶವ್ ಗೌಡ್ರೆ, ಮಾಡ್ಕೊಳ್ಬೇಡಿ. ನನ್ನ ಸ್ಟೇಟ್ಮೆಂಟ್ ಅಲ್ಲ, ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾ ಇದ್ದೀನಿ ನಾನು. ನೋಡಿ, ನೀವು ಒಂದು ನಿಮಿಷ, ಹೇಳಿದಂತದ್ದು ಈಗ ಇಲ್ಲಿ confusion confuse ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸರ್, ನೀವೇ ಆಗ ಕೇಳಿ ಸರ್. ಪ್ರಾರಂಭ ದಿನಗಳಲ್ಲಿ ನೀವೇ ಹೇಳಿದ್ರಿ ನೋಡಿ, ಇಲ್ಲಿ confuse ನಮ್ಮ ಮಾಡ್ಬೇಡಿ. ಪಂಚಾಯ್ತಿ ವತಿಯಿಂದ ಕೇಳಿ ಸರ್, ಇರುವಂತ ನಾನು- ಜಾಗ ಕೂಡ ಅದೇ. ಒಂದ್ ನಿಮಿಷ, ಆ ಒಂದ್ ನಿಮಿಷ, ಜಾಗದಲ್ಲಿ ಅಂಬಿಕಾ ಅವರೇ, ತೋರಿಸ್ತಾ ಹರೀಶ್ ಅವರೇ, ಇದ್ದಾನೆ ನಿಮ್ಮನ್ನ ಅಂತ ಮಾತಾಡ್ತೀನಿ, ಒಂದ್ ನಿಮಿಷ. ಹಾಗಾಗಿ ಅದು ತೋರಿಸಿ ಅಂತ ಕೇಳ್ತಾ ಇದ್ದೀನಿ ಕೇಶವ್ ಅಷ್ಟೇ. ಗೌಡ್ರಿಂದ ಉತ್ತರ ಸಿಗ್ಲಿ ನನ್ನ ಪ್ರಶ್ನೆಗೆ. ಎಸ್ ಕೇಶವ್ ಗೌಡ್ರೆ, ಕೇಳಿ, ಡೆಕೋರಂ- ಕೇಳಿ ಸರ್, ಇಲ್ಲಿ ಒಂದು ನನ್ನ ನಿಮಿಷ, ಪ್ರಶ್ನೆಗೆ ಈಗ ಉತ್ತರ ನಾನು ಕೊಡಿ ಹೇಳ್ತಾ ಸರ್. ಇದ್ದೀನಿ, ಅವರು ಇಲ್ಲಿರೋ ಗೆಸ್ಟ್ಗೆ post-mortem ನಾನು ಹೇಳ್ತಿದ್ದೀನಿ, ಮಾಡುವಾಗ- ಕೇಶವ್ ಗೌಡ್ರೆ ಸರ್, ಡೆಕೋರಂ ಮೇಂಟೈನ್ post-mortem- ಮಾಡೋಣ. ಎಲ್ಲಾ ಗೆಸ್ಟ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಮುಂದುವರಿಸಿ. ಎಸ್ ಸರ್, ಇಲ್ಲಿ ಕೇಳಿ, ಅವರು ಮಧ್ಯದಲ್ಲಿ ಬಾಯಿ ಹಾಕುದು ಬೇಡ, ಸ್ವಲ್ಪ ಅದಕ್ಕೆ ಉತ್ತರ ಮತ್ತೆ ಕೊಡ್ಲಿ. ಪೋಸ್ಟ್ ಮಾರ್ಟಮ್ ಮಾಡುವಾಗ ಇಲ್ಲಿ ಬೇಡ, ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಡ, ಹೊತ್ತಾಗಿದೆ, ನಾಳೆ ಹೋಗಿ ನಾವು ಮಂಗಳೂರಿನ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡು ಅಂತ ಹೇಳುವಾಗ ಬೇಡ ಸರ್, ಯಾವುದು ಬೇಡ, ಅವಳದ್ದು ಈಗ ಆಗಿದೆ, ನಮಗೆ ಹೆಣವನ್ನು ಹಿಂದಕ್ಕೆ ಕೊಡಿ ಸಾಕು, ಪೋಸ್ಟ್ ಮಾರ್ಟಮ್ ಕೂಡ ಬೇಡ ಅಂತ ಹೇಳಿದವರು ಯಾರು ಸರ್? ಸ್ವಲ್ಪ ಕೇಳಿದ್ದನ್ನೆಲ್ಲ ಕೇಳ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ನಾನು ನೋಡಿದ್ದೇನೆ ಅಂತ ಹೇಳಿ ದೊಡ್ಡ ಮಾವ ಹೇಳ್ತಾರೆ, ಸಣ್ಣ ಮಾವ ಹೇಳ್ತಾರೆ, ನಾನು ಕೊನೆಯದಾಗಿ ನೋಡಿದ್ದೇನೆ ಅಂತ ಹೇಳ್ತಾರೆ. ಯಾವುದು ಹೇಳಿಕೆ ಸತ್ಯ ಸರ್? ಸಂತೋಷ್ ರಾವ್ ಅಲ್ಲೇ ಇದ್ದಾನೆ ಅಂತ ಹೇಳೋದಕ್ಕೆ ಅಲ್ಲಿ 2-3 ಜನ ಹೇಳಿದ್ದಾರೆ. ನಾನು ಕೂಡ ಸ್ಟೇಷನ್ಗೆ ಹೋದಾಗ ಸಂತೋಷ್ ರಾವ್ ಒಂಥರ ಮಾನಸಿಕದಲ್ಲಿ ಕೂತ್ಕೊಂಡಿದ್ದ, ಇಷ್ಟು ಅವರಲ್ಲಿ ಚಾಕ್ಲೇಟ್ ಇತ್ತು, ಒಂಥರ ಗಾಂಜಾ ವಾಸನೆ ಬರ್ತಿತ್ತು, ಇದನ್ನೆಲ್ಲ ಕಣ್ಣಾರೆ ನೋಡಿದವನು ನಾನು. ಕರಾಟೆ ಮ್ಯಾನ್ ಬಹಳ ಫಿಟ್ನೆಸ್ ಆಗಿದ್ದ. ಆಗ ಬಂದು ಊರ್ನವರು ಬಂದು ನಮಗೆ ಕೊಡಿ ಅಂತ ಕೇಳಿದಾಗ ಇದೇ ಮಹೇಶ್ ಶೆಟ್ಟಿ ಹೋಗಿ ಬೆಳ್ತಂಗಡಿ ಠಾಣೆಯಲ್ಲಿ ಗಲಾಟೆ ಮಾಡಿದ್ದು ಯಾಕೆ? ಸಂತೋಷ್ ರಾವೆ ಅನ್ನೋ ತರದಲ್ಲಿ ವಾದ ಮಾಡ್ತಾರೆ. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಒಂದು ಸಣ್ಣ ಕ್ಲೂ ಕೂಡ ಸೂಕ್ತ ಸಾಕ್ಷ್ಯಾಧಾರ ಇಲ್ಲ ಅಂತ ಕ್ಲೂ ಹೇಳಿದೆ. ಕೂಡ ಇಲ್ಲ ಆತ ಸಂತೋಷ್ ರಾವ್ ಮೇಲೆ ಅಂತ ಹೇಳಿ. ಸಣ್ಣ ಕ್ಲೂ ಅಂತ ಹೇಳಿಲ್ಲ, ಸೂಕ್ತ ಅಂತ ಹೇಳಿದೆ. ಸಣ್ಣ ಅಂತ ಸೂಕ್ತ ಹೇಳಿಲ್ಲ. ಸಾಕ್ಷ್ಯಾಧಾರ ಇಲ್ಲ. ಸೂಕ್ತಕ್ಕೆ ಸಣ್ಣಕ್ಕೆ ತುಂಬಾ ಹೌದು, ವ್ಯತ್ಯಾಸ ಇದೆ. ಸೂಕ್ತ ಕ್ಲೂಗಳು ಇಲ್ಲ ಅಂತ ಅಲ್ಲ, ಹೇಳ್ತೀವಿ. ಸೂಕ್ತ ಅನ್ನೋದನ್ನ ಬೇರೆ, ಸಣ್ಣ ಅನ್ನೋದು ಬೇರೆ. ಸರಿ, ಈಗ ಆಯ್ತು, ನಿಮ್ಮ ಅವ್ರು ಪ್ರಕಾರನೇ ಇಟ್ಕೊಳ್ಳೋಣ, ಹೇಳ್ತಿರ್ತಕ್ಕಂಥದ್ದು- ಸೂಕ್ತ ಅಂತಾನೆ ಇಟ್ಕೊಳ್ಳೋಣ. ಸರ್, ಸೂಕ್ತ ಈಗ ಮತ್ತೆ ಸಾಕ್ಷ್ಯಾಧಾರಗಳ ಸಂತೋಷ್ ಕೊರತೆಯಿಂದ ಕಣ್ಣಾರೆ ನೋಡಿದವನು ಸಂತೋಷ್ ರಾವ್ನ ನಾನು ಎದುರೇ ಹೇಳ್ತಿರೋದೇನಂದ್ರೆ, ಈ ಪ್ಲಾಟ್ಫಾರ್ಮ್ ಏನಿದೆ, ಇಲ್ಲ, ಇಲ್ಲ. ಈ ಕನ್ನಡ ಚಾನೆಲ್ ಪ್ಲಾಟ್ಫಾರ್ಮ್ ಏನಿದೆ, ಇದು ಪ್ಲಾಟ್ಫಾರ್ಮ್ ಅಲ್ಲ. ನಾವು ಕೋರ್ಟಿನ ವಿಚಾರಗಳನ್ನ ಇಲ್ಲಿ ಮಾತಾಡಕ್ಕೆ ಒಂದು ವಿಚಾರ, ಅಕಸ್ಮಾತ್ ಇದಕ್ಕೆಲ್ಲ ಸೌಜನ್ಯ ನ್ಯಾಯ ದೊರಕಬೇಕು ಅಂತ ಎಲ್ಲರ ಇಂಟೆನ್ಷನ್ ಇರೋದ್ರಿಂದ ದಯವಿಟ್ಟು ಸಹ ಆ ಕುಸುಮಾ ಮೇಡಮ್ ಅವ್ರಿಗೆ, ಅಂದ್ರೆ ಸೌಜನ್ಯ ಅವ್ರ ತಾಯಿ ಕುಸುಮಾ ಅವ್ರಿಗೆ ದಯವಿಟ್ಟು ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗುತ್ತೆ. ಅದು ಬಿಟ್ಟು ದಿನಾನೂ ಸಹ ಮಾಧ್ಯಮದಲ್ಲಿ ಚರ್ಚೆ ಆಗೋದ್ರಿಂದ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಆ ಸೌಜನ್ಯ ನ್ಯಾಯಕ್ಕೆ ನೀವು ದೊಡ್ಡ ಪ್ರಶ್ನೆ ಇಡ್ತಾ ಇದ್ದೀರಾ. ದೊಡ್ಡ ಪ್ರಶ್ನೆ ಇಡ್ತಾ ಒಂದು ಸಣ್ಣ ಪ್ರಶ್ನೆ. ಇಲ್ಲ, ನಾನು ಅಂಬಿಕಾ ಅವ್ರನ್ನ ಕೇಳ್ತೀನಿ. ಅಂಬಿಕಾ ಅವರೇ, ಈಗ ವೆರಿ ಸಿಂಪಲ್ ಇದೆ. ಕೇಸ್ ಖುಲಾಸೆ ಯಾಕಾಗಿತ್ತು? ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಹೈಕೋರ್ಟ್ ಆದ್ಮೇಲೆ ಆಪ್ಷನ್ ಏನಿದೆ? ಒಂದ್ ಸೆಕೆಂಡ್. ಹೈಕೋರ್ಟ್ ಅಲ್ಲಿ ಇವಾಗ ಮತ್ತೆ ಅಶೋಕ್ ಅವರೇ, ಒಂದ್ ಸೆಕೆಂಡ್. ಈಗ ನನಗೆ ನೀವು ಅಪೀಲ್ ಹೋಗಿರೋದು ಏನಕ್ಕೆ? ಏನಂತ? ಅಪೀಲ್ ಹೋಗಿರೋದು ಏನಕ್ಕೆ? ಸೌಜನ್ಯ ಪ್ರಕರಣಕ್ಕ ಇಲ್ಲ ಬುರುಡ ಪ್ರಕರಣಕ್ಕ? ಸೌಜನ್ಯ ಪ್ರಕರಣವೂ ಸೇರಿದಂತೆ ಹೋಗಿದ್ದಾರೆ ಅವರು. ಅಲ್ಲೇ ಪ್ರಶ್ನೆ ಇರ್ತಕ್ಕಂಥದ್ದು ಏನಂದ್ರೆ, ನಾನು ಅದನ್ನೇ ಆಗ್ಲಿಂದ ಹೇಳಿದ್ ನಿಮ್ಗೆ, ಇಲ್ಲ, ಈ ಬುರುಡೆ ಬುರುಡ ಕೇಸ್ ಪ್ರಕರಣ ಹೋಗಿದ್ದು, ಏನಿದೆ, ಅದು ಸಹ- ಬುರುಡೆ ಕೇಸ್ ಹೋಗಿದ್ದು ನೋಡಿ, ನೋಡಿ, ಅವರು ಒಂದ್ ನಿಮಿಷ, ಇನ್ನೊಂದು ನನಗೆ ಪ್ರಶ್ನೆಯನ್ನು ಕೊಡ್ತೀನಿ. ಹರೀಶ್ ಅವ್ರಿಗೆ ಅದಕ್ಕೆ ಕನ್ಫ್ಯೂಸ್ ನಮ್ಮ ಆಗಿದೆ, ಚಾನೆಲ್ ಹರೀಶ್ ಅವ್ರಿಗೆ ಕನ್ಫ್ಯೂಸ್ ಆಗಿದೆ. ಶ್ರೀಪಾದ್, ಒಂದ್ ನಿಮಿಷ, ಇವ್ರು ಅಶೋಕ್ ಕನ್ಫ್ಯೂಷನ್ ಸರ್, ಕ್ಲಿಯರ್ ಒಂದು ನಿಮಿಷ ಮಾಡ್ತೀನಿ. ಕೇಳಿ. ಒಂದ್ ನಿಮಿಷ ಕೇಶವ್ ಗೌಡ್ರೆ, ಬರ್ತೀನಿ ನಿಮ್ಮ ಹತ್ರ. ಈಗ ಹೈಕೋರ್ಟ್ ಸರ್, ಹೋಗಿರುವಂತದ್ದು ಅಶೋಕ್ ಪುರಂದರ ಸರ್, ಗೌಡರು ಒಂದು- ಯಾಕೆ ಹೋಗಿದ್ದಾರೆ ಅಂತಂದ್ರೆ, ತಾವು ಒಂದು ಗುರುತಿಸಿದ ಪ್ರಶ್ನೆ ಕಡೆ ಕೇಳಿ ಸರ್. ಆಗಿರೋದಕ್ಕೆ ನಿರ್ದೇಶಿಸಿ ಅಂತ ಮನವಿ ಮಾಡ್ಕೊಂಡಿರೋದು. ಯಾಕೆ ಹೋಗಿದ್ದಾರೆ? Exactly correct. ನೋಡಿ, ನಿರ್ದೇಶಿಸಿ ಅಂತ ಮನವಿ ಮಾಡ್ಕೊಂಡಿರೋದು. ವಿಚಾರ ಏನು ಅಂದ್ರೆ, ಇದಕ್ಕೂ ನಾನು ಸ್ಪಷ್ಟನೆಯನ್ನು ಕೊಡ್ತೇನೆ ಸರ್. ಇದಕ್ಕೂ ನಾನು ಸ್ಪಷ್ಟನೆಯನ್ನು ಕೊಡ್ತೇನೆ. ಗ್ರಾಮಸ್ಥನಾಗಿ ಅಂಬಿಕಾ ಅವ್ರೆ, ಒಂದ್ ನಿಮಿಷ ಬರ್ತೀನಿ ನಿಮ್ಮ ಹತ್ರ. ನಿಮಗೆ ಸಂಪೂರ್ಣ ಸಮಯ ಕೊಡ್ತೀನಿ. ಕೇಶವ್ ಗೌಡ್ರು ಮಾತಾಡಿ, ನಿಮ್ಮ ಹತ್ರ ಬಂದ್ಬಿಡ್ತೀನಿ. ಎಸ್ ಕೇಶವ್ ಗೌಡ್ರೆ, ಮಿಸ್ಗೈಡ್ ಮಾಡಬೇಡಿ ಪ್ಲೀಸ್. ಒಂದ್ ನಿಮಿಷ ಅಂಬಿಕಾ ಅವ್ರೆ, ನಿಮ್ಮ ಹತ್ರನೇ ಬರ್ತೀನಿ ಸರ್, ನಾನು. ನಾನು ಕೇಶವ್ ಇದಕ್ಕೂ ಗೌಡ್ರೆ ಸ್ಪಷ್ಟನೆಯನ್ನು ಮಾತಾಡಿ. ತಮ್ಮ ಗಮನಕ್ಕೆ ಈಗಲೇ ತರ್ತಿದ್ದೀನಿ. ದಯವಿಟ್ಟು ಮತ್ತೆ ಇದು time ಕನ್ಫ್ಯೂಷನ್ waste ಆಗೋದು ಬೇಡ. ಇವತ್ತು ಪುರಂದರ ಗೌಡ್ರು ಹಾ, ಪುರಂದರ yes, yes, ಗೌಡ್ರು ಕೇಶವ್ ಗೌಡ್ರು. ಏನು ಸುಪ್ರೀಂ ಕೋರ್ಟ್ಗೆ ಹೋಗಿ SIT ನಾವು ತೋರಿಸಿದಂತ ಸ್ಥಳವನ್ನು ನೀವು ತೋರಿಸಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೂತಾಕಿದ ಸ್ಥಳವನ್ನು ತೋರಿಸ್ತಾನೆ ಅಂತೇಳಿ, ಅದು ಅವರ ಮನೆಗೆ ಹೋಗುವಂತ ದಾರಿ ಸ್ಮಶಾನ. ಆ ಸ್ಮಶಾನದಲ್ಲಿ ಕೆಲವು ಹೆಣಗಳನ್ನು UDR ಮಾಡಿ ಹೂತು ಹಾಕಿದ್ದೀಗೆ. ಅದು ಈಗ ಹೋದ್ರು ಅಲ್ಲಿ UDR ಆಗಿದೆ, ಅದನ್ನು ಅವರು ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ UDR ಆಗಿದ್ದು ಯಾರ್ದು ಹೆಣ ಅಂತ ಹೇಳುವುದನ್ನು ಕಂಪ್ಲೇಂಟ್ ಇಲ್ಲ ಇವತ್ತಿನ ತನಕ. ನಾಳೆ ಸಿಕ್ಕಿದಾಗ ಅಲ್ಲಿ ಹೆಣ ಸಿಕ್ಕಿದೆ ಅಂತೇಳಿ ಮತ್ತೆ ಇವರು ವಿಜೃಂಭಿಸುವಂತದ್ದು ಎಲ್ಲ ಬರ್ತದೆ. ಅದಕ್ಕೋಸ್ಕರ ನಾನು ಹೇಳುದು, ಆ ಸ್ಮಶಾನದ ಹತ್ರ ತೋರಿಸಿದಂತ ಜಾಗದಲ್ಲಿ ಹೆಣ ಸರ್, ನೀವು UDR ಆದಂತ ನೋಡಿ, ಹೆಣ ಮತ್ತೆ ಅಂದ್ರಿ. confuse ಮಾಡ್ತಿದ್ದಾರೆ. ಬಟ್ UDR ಆದಂತ ಹೆಣ ಮತ್ತೆ confuse ಮಾಡ್ತಾರೆ. ಅಂಬಿಕಾ ಇಲ್ಲ, ನನಗೆ ಅಂಬಿಕಾ ಅವರಿಗೆ ಪ್ರಶ್ನೆ, ನನ್ನ ಪ್ರಶ್ನೆ. ಅಂಬಿಕಾ ಅವರೇ, ಅಂಬಿಕಾ ಅವರಿಗೆ ಕೇಳಿ, ಮಧ್ಯದಲ್ಲಿ ಬಾಯಿ ಹಾಕ್ಬೇಡಿ.
ದಯವಿಟ್ಟು ಮಧ್ಯದಲ್ಲಿ ಬಾಯಿ ಈಗ ಹಾಕಿ ಯಾರೇ- ಚರ್ಚೆಯ ದಿಕ್ಕನ್ನು ತಪ್ಪಿಸಬೇಡಿ. ತಾವೂ ಒಬ್ರು ವಕೀಲರು, ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಕೇವಲ ಬೊಬ್ಬೆ ಮಾತ್ರ ಆಗ್ತದೆ, ವೀಕ್ಷಕರಿಗೆ ಯಾವುದು ಗೊತ್ತಾಗುದಿಲ್ಲ. ತಾವು ದಯವಿಟ್ಟು ಮಧ್ಯದಲ್ಲಿ ಬಾಯಿ ಹಾಕಿ ನನ್ನ ಏನು ಹಕ್ಕು ಇದೆಯಾ ಅದನ್ನು ಕಳಿಸಲಿಕ್ಕೆ ಪ್ರಯತ್ನ ಮಾಡಬೇಡಿ. ಕೇಳಿ ಸರ್. ಅಂಬಿಕಾ ಅವರೇ, ನನ್ನ ಪ್ರಶ್ನೆ ನಿಮಗೆ, ನನ್ನ ಪ್ರಶ್ನೆ ಏನಂತಂದ್ರೆ ಇವ್ರು ಈಗ ಯಾರು ಏನು ಮೇಡಮ್? ಒಂದ್ ನಿಮಿಷ ನನಗೆ ಗೊತ್ತು ಸಾನೆ. ಕೇಶವಗೌಡ್ರೆ ವಾಪಸ್ ಬರ್ತೀನಿ. ಅಂಬಿಕಾ ಅವ್ರಿಗೆ ನಂದೊಂದು ಪ್ರಶ್ನೆ ಇದೆ. ಈಗ ಇದು ಸರ್. ಈ ಕೇಸ್ ರಿಜೆಕ್ಟ್ ಆಗಿದ್ದೇನೆ ಕೇಳಿ ಅಂಬಿಕಾ ಅವರೇ. ಯಾವ ಕೇಸ್ ಸರ್? ಸೌಜನ್ಯ ಕೇಸ್ ರಿಜೆಕ್ಟ್ ಅಂದ್ರೆ ಏನು? ರಿಜೆಕ್ಟ್ ಆಗಿದ್ದೇನಕ್ಕೆ, ಮರು ತನಿಖೆ ಆಗಲ್ಲ ಅಂತ ಹೇಳಿದ್ದೇನಕ್ಕೆ? ಮರು ತನಿಖೆ ಆಗಲ್ಲ ಅಂದ್ರೆ ಹೊಸ ಸಾಕ್ಷಿಗಳನ್ನು ನೀವು ತರ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳಿರೋದು ಅವರು. ಅಲ್ಲ, ಹೊಸ ಸಾಕ್ಷಿ ಅಲ್ಲ ಮೇಡಮ್, ಸಾಕ್ಷಿಗಳಲ್ಲ. ಹೊಸ ಸಾಕ್ಷಿ ಅಲ್ಲ, ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ, ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಮೇಡಮ್, ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸ್ ಮರು ತನಿಖೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಂಬಿಕಾ ಅವರೇ, ಕೇಳಿಸ್ಕೊಳ್ಳಿ ಅಂಬಿಕಾ ಅವರೇ. ಈಗ ಅಡಿಷನಲ್ ಸಾಕ್ಷ್ಯ ಇದೆ ಅಲ್ವಾ? ಒಂದ್ ನಿಮಿಷ ಅಡಿಷನಲ್ ಸಾಕ್ಷ್ಯ ಇದೆ ಅಲ್ವಾ? ಅಡಿಷನಲ್ ಸಾಕ್ಷಿಗಳಿಗೆ ಅಲ್ವಾ ಚಂದಪ್ಪಗೌಡರು, ಅಂಬಿಕಾ ಅವರೇ, ನನ್ನ ಪ್ರಶ್ನೆಗೆ ಹರೀಶ್ ಅವರೇ ಒಂದ್ ನಿಮಿಷ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಚಂದಪ್ಪಗೌಡರು ಕೋರ್ಟ್ಗೆ ಏನಕ್ಕೆ ಹೋಗಿದ್ರೆ ಹೇಳಿ ಅಂಬಿಕಾ ಅವರೇ? ಮರು ತನಿಖೆ ಬೇಕು ಅಂತ. ಆ ಮರು ತನಿಖೆಯಲ್ಲಿ ಅವ್ರದ್ದು ಏನ್ ಡಿಮ್ಯಾಂಡ್ಸ್ ಇತ್ತು? ನನ್ನ ಪ್ರಶ್ನೆ ಉತ್ತರ ಕೊಡಿ. ಆ ಮರು ತನಿಖೆ ವಿಚಾರದಲ್ಲಿ ಅವರು ಬೇಡಿಕೆ ಏನಾಗಿತ್ತು? ಒಂದ್ ನಿಮಿಷ ಅಂಬಿಕಾ ಅವರೇ, ಮರು ತನಿಖೆ ಆಗುವಾಗ ಅವರು ಇಟ್ಟಂತಹ ಬೇಡಿಕೆ, ಅವರು ಮಾಡಿಕೊಂಡಂತ ಮನವಿ ಏನು? ಮರು ತನಿಖೆ ವಿತ್ ವಿಚ್ ಡಿಮ್ಯಾಂಡ್ಸ್? ಮರು ತನಿಖೆ ವಿತ್ ವಿಚ್ ರಿಕ್ವೆಸ್ಟ್ ಅಂಡ್ ಡಿಮ್ಯಾಂಡ್ಸ್? ಈಗ ನಾನು ಒಂದ್ ನಿಮಿಷ ಅಂಬಿಕಾ ಅವರು, ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಸರ್. ನಾನೇನ್ ಕೇಳಿಸ್ಕೊಳ್ಳಿ, ಮರು ತನಿಖೆ ಆಗ್ಬೇಕು ಅಂತ ಚಂದಪ್ಪಗೌಡರು ಕೋರ್ಟ್ಗೆ ಹೋದಂತ ಟೈಮ್ ನಲ್ಲಿ ಸಂತೋಷ್ ರಾವನ್ನ ಆಚೆ ಇಟ್ಟು ತನಿಖೆ ಮಾಡಿ ಅಂತ ಹೇಳಿದ್ರು. ಸಂತೋಷ್ ರಾವನ್ನ ಚಾರ್ಜ್ ಶೀಟ್ ಅಲ್ಲಿ ಆತನೇ ಇದ್ದ ಏಕೈಕ ವ್ಯಕ್ತಿ ಅಂತ ಹೇಳಿದಾಗ ಸಂತೋಷ್ ರಾವನ್ನ ಹೊರಗಿಟ್ಟು ತನಿಖೆ ಮಾಡೋದಕ್ಕೆ ಹೇಗ್ ಸಾಧ್ಯ? ಸಂತೋಷ್ ರಾವನ್ನು ಅದಕ್ಕಿಂತ ಮೊದಲು ಅವರು 2 ಅಪ್ಲಿಕೇಶನ್ ಹಾಕಿದ್ದಾರೆ, ಸಿಬಿಐ ಕೋರ್ಟ್ ಅಲ್ಲೇ ಹಾಕಿದ್ದಾರೆ. ಆ 3 ಜನ ವ್ಯಕ್ತಿಗಳನ್ನು ಸಂತೋಷ್ ರಾವನ್ನ ಹೊರಗಿಟ್ಟು ವಿಚಾರಣೆ ಮಾಡಬೇಕು ಅಂತ ಚಂದಪ್ಪಗೌಡ ಕೋರ್ಟ್ ಚಾರ್ಜ್ ಶೀಟ್ ಅಲ್ಲಿ ಇದ್ದಂತೆ ಅವರ ಹೆಸರು, ಅವ್ರನ್ನ ಹೊರಗಿಟ್ಟು ತನಿಖೆ ಮಾಡೋದಕ್ಕೆ ಹೇಗ್ ಸಾಧ್ಯ? ಇದಕ್ಕೆ ಉತ್ತರ ಕೊಡಿ. ಶ್ರೀಪಾದ್, ಇವ್ರು ಏನಾಗಿದೆ ಅಂದ್ರೆ ಅಂಬಿಕಾ ಅವರು ಸೇರಿಸ್ಕೊಂಡು ಎಲ್ಲರೂ ಸೇರಿಸ್ಕೊಂಡು ಅಂಬಿಕಾ ಪ್ರಭು ಅವರಿಗೆ ತನಿಖೆ ಏನಾಗಬೇಕು? ಸೌಜನ್ಯ ನ್ಯಾಯ ಒದಗಬೇಕು. ಈಗ ಸಂತೋಷ್ ರಾವ್ ಮಾಡೋದು ಅಥವಾ ಬೇರೆ ಅವನೇ ಅಂತರದಲ್ಲಿ ಜನರಿಗೆ ದಿಕ್ಕು ತಪ್ಪಿಸುವಂತ. ವೆರಿ ಸಿಂಪಲ್. ಈಗ ಹೈಕೋರ್ಟ್ ಜನರಿಗೆ ಹೈಕೋರ್ಟ್ ಅಲ್ಲಿ ಖುಲಾಸೆ ಆಯ್ತು. ಅಶೋಕ್ ನಿಮ್ದೇನಾದ್ರು ಉದ್ದೇಶ ಇದೆಯಾ? ಜನರ ದಾರಿ ನಮ್ಗೆ ಯಾವ ಉದ್ದೇಶನೂ ಇಲ್ಲ. ನಮ್ಮ ಉದ್ದೇಶ ಇರೋದು ಒಂದೇನೆ, ಸೌಜನ್ಯ ಅವ್ರಿಗೆ ನ್ಯಾಯ ಒದಗಬೇಕು, ಸೌಜನ್ಯ ಸಾವಿಗೆ ನ್ಯಾಯ ಒದಗಬೇಕು, ಅಷ್ಟೇ ನಮ್ಮ ಉದ್ದೇಶ. ಜೊತೆಗೆ ಇನ್ನೊಂದೇನಂದ್ರೆ ಇವರು ಯಾರಾದ್ರೂ ಅಕಸ್ಮಾತ್ ಯಾವ್ದಾದ್ರು ದೇವಸ್ಥಾನಕ್ಕೆ ಕಪ್ಪು ಮಸಿ ಬೆಳೀತಿದ್ರೆ ದಯಮಾಡಿ ಇನ್ನೊಂದ್ಸಲ ಓದಿ. ಸಂತೋಷ್ ರಾವ್ಗೆ ಇದರಲ್ಲಿ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಅದರಲ್ಲಿ ನಡೆದಂತ ಅಚಾತುರ್ಯತೆಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಆಗಿರುವಂತ ಸ್ಪಷ್ಟವಾಗಿ ಕೋರ್ಟ್ ನಾವು ಕೊನೆಯ ಟೈಮ್ ನಲ್ಲಿ ಒಂದ್ ನಿಮಿಷ ಚರ್ಚಾ ಸಮಯದ ಗೌಡ್ರೆ ಈಗ ಚರ್ಚಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾನು ಇದ್ದೀನಿ. ಸಮಯ ಇಲ್ಲ, ಸಮಯದ ಅಭಾವ ಇರೋದ್ರಿಂದ ಸೌಜನ್ಯಗೆ ನ್ಯಾಯ ಸಿಗಬೇಕಾ ಬೇಡವಾ ಅಂಬಿಕಾ ಅವರೇ? ಸೌಜನ್ಯನಿಗೆ ನ್ಯಾಯನೂ ಸಿಗ್ಬೇಕು, ಅಲ್ಲಿ ನಡೆದಂತ ಎಲ್ಲಾ ಆತ್ಮಗಳಿಗೂ ಶಾಂತಿನೂ ಸಿಗ್ಬೇಕು. ಅದಕ್ಕೋಸ್ಕರ ಅವಾಗ ಸಾಕ್ಷಿ ಇಲ್ಲ ಅಂತ ರಿಜೆಕ್ಟ್ ಆಗಿತ್ತು. ಈಗ ನಿಮ್ಮ ಹತ್ರ ಸಾಕ್ಷಿಗಳಿದೆ, ದಯವಿಟ್ಟು ಆ ಸಾಕ್ಷಿಗಳನ್ನ ತೆಗೆದುಕೊಂಡು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಮುಂದಿನ ಹೆಜ್ಜೆ ಸಾಗಲಿ. ಅದಕ್ಕೆ ನಮ್ಮ ಬೆಂಬಲವೂ ಇರುತ್ತೆ. ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ಇಲ್ಲಿರೋರು ಎಲ್ಲರ ಬೆಂಬಲವೂ ಇದೆ. ಸಾಕ್ಷಿ ಇದೆ ಅಂತ ಬರೀ ಜಾಥಾ ಹೋರಾಟದಲ್ಲಿ ಹೇಳೋದಲ್ಲ,
ಎಲ್ಲಿ ಹೋಗ್ಬೇಕು ಮುಂದೆ, ಅವನ್ನ ಎಲ್ಲಿ ಕೊಡಬೇಕು ಅವನ್ನ ಸರ್. ಮಾಡಿ ನ್ಯಾಯ ಸರ್. ಸಿಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ದಯವಿಟ್ಟು ಸಮಯದ ಅಭಾವ ಇದೆ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನೂ ಮಾತಾಡಿಸ್ತೀನಿ. ಅಂಬಿಕಾ ಅವರೇ ಧನ್ಯವಾದ, ಕೇಶವ್ ಗೌಡ್ರೆ ಧನ್ಯವಾದ, ಹರೀಶ್ ಅವರೇ ಧನ್ಯವಾದ, ಅಶೋಕ್ ಗೌಡ್ರೆ ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕು ಅಂತ ಆರಂಭದಿಂದಲೂ ನಾವು ಹೇಳ್ತಾ ಇದ್ದ ಉದ್ದೇಶ ಇಷ್ಟೇ. ಬುರುಡೆ ಗ್ಯಾಂಗ್ನ ಉದ್ದೇಶ ಏನು? ಕೇವಲ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡೋದಾ ಅಥವಾ ನಿಜಕ್ಕೂ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶವಾ? ಆ ರೀತಿ ಇದ್ರೆ ದಯವಿಟ್ಟು ಅವಾಗ ಸಾಕ್ಷಿ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಆಗಿದ್ದು, ಸಾಕ್ಷಿ ಇದೆ ಅಲ್ವಾ ಈಗ ನಿಮ್ಮ ಹತ್ರ? ಹೋಗಿ ಯಾಕೆ ಹಿಂದೇಟು? ಈ ಹಿಂದೇಟೆ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಮುಂದಿನ ಸಮಯದಲ್ಲಿ ಇದಕ್ಕೆ ಉತ್ತರ ಸಿಗುತ್ತಾ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ಮಹಾಭಾರತ ಡಿಬೇಟ್ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.